ಇದಕ್ಕೆ ಯಾವುದೇ ಒಂದು ಸಿದ್ಧತೆ ಇಲ್ಲ. ಸೊ ಹಾಗೆ ಸರಾಗವಾಗಿ ಎಲ್ಲರ ಜೊತೆನೂ ಮಾತಾಡ್ತಾ ಇವತ್ತಿನ ಒಂದು ಒಗಟಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ತೊಂಡಿಲ್ಲ ಗಣಪನಿಗೆ ನಮಿಸಿ ಪ್ರಾರಂಭಿಸೋಣ. ಅಷ್ಟೇ ತೊಂಡಿಲ್ಲ ಗಣಪನಿಗೆ ನಮಿಸಿ ಪ್ರಾರಂಭಿಸೋಣ. ನಾನು ಆ ಒಗಟಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇಲ್ಲಿಯವರೆಗೂ ಒಂದು ಒಗಟನ್ನು ನೋಡಿಲ್ಲ ನಾನು. ಹಾಗಾಗಿ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದೆ. ಸೊ ಹಾಗಾಗಿ ಯಾಕಂದ್ರೆ ನೀವೆಲ್ಲ ಇರೋದ್ರಿಂದ ಅದು ಯಾವ್ದೋ ಒಗಟಾಗಿ ಉಳಿಯೋದಿಲ್ಲ. ಸೊ ಅದೇ ಒಂದು ಇದರಿಂದ ಕಾರ್ಯಕ್ರಮಕ್ಕೆ ಬಂದದ್ದು. ಸೊ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಬೇರುಗಳ ಕಾರ್ಯಕ್ರಮಕ್ಕೆ. ಒಗಟುಗಳು ನಾವು ಹೇಗೆ ಸಂಸ್ಕೃತ ಪ್ರಹೇಲಿಕ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ರಿಡಲ್ಸ್ ಅಂತ ಕರಿತೀವಿ. ಇದು ನಮ್ಗೆ ಸಾಮಾನ್ಯವಾಗಿ ಜನಪದ ರೀತಿಯಲ್ಲಿ ಗಮನಿಸಿದ್ರು ಕೂಡ ಬಹಳ ಹಿಂದಕ್ಕೆ ಹೋದ್ರೂ ಕೂಡ ಹಳೆಯ ನಾಗರಿಕ ಇದರಿಂದಾನೇ ಬಂದಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಎಲ್ಲಿ ಯಾವಾಗ ಪ್ರಾರಂಭ ಆಯ್ತು ಅಂತ ನಾವು ಹುಡುಕಕ್ ಹೋದ್ರೆ ನಮ್ಮ ಭಾರತೀಯ ಸನಾತನ ನಾವು ಇದರಿಂದ ನೋಡ್ಕೊಂಡ್ ಬಂದ್ರು ಕೂಡ, ನಮ್ಮ ವೇದಗಳಿಂದ ನೋಡ್ಕೊಂಡ್ ಬಂದ್ರು ಕೂಡ, ನಂತರ ಗ್ರೀಕು, ಈಜಿಪ್ಟು ಅಥವಾ ಹಿಂದಿನ ಯಾವುದೇ ಭೂಮಿಯ ಮೇಲಿನ ಯಾವುದೇ ಒಂದು ಇದನ್ನ ಸಂತತಿ ನೋಡಿ ಬಂದ್ರು ಕೂಡ ಅಲ್ಲಿ ನಿಮಗೆ ಅವರ ಪುರಾತನದ್ದು ಅವರ ಒಂದು ಪುಸ್ತಕಗಳು ಅಥವಾ ಅವರ ಬರವಣಿಗೆಗಳು ತೆಗೆದಾಗ ನಮಗೆ ಒಗಟುಗಳು ಗೊತ್ತಾಗುತ್ತೆ. ಒಗಟುಗಳ ಬಗ್ಗೆ ಅದು ಹಲವಾರು ರೀತಿಯಲ್ಲಿ ಬಳಕೆಯಾಗಿದೆ. ಸಾಮಾನ್ಯವಾಗಿ ಅದನ್ನ ಒಂದು ಆಟದ ರೀತಿಯಲ್ಲಿಯೋ ಅಥವಾ ಒಂದು ಭೋಜನ ರೀತಿಯಲ್ಲೋ ಬಳಸಿದ್ದು ಸಾಕಷ್ಟು ಜನಮನ್ನಣೆಯಾಗಿ, ಜೊತೆಗೆ ಎಲ್ಲರ ಬಾಯಿಂದ ಬಾಯಿಗೆ ಬಂದದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಅದನ್ನ ವಿದ್ವತ್ತಿನಲ್ಲಿ ಒಬ್ಬರನ್ನ ಸೋಲಿಸೋದಿಕ್ಕೆ ಒಬ್ಬ ವಿದ್ವಾಂಸ ಒಗಟುಗಳನ್ನ ಬಳಸಿ ಅದನ್ನ ಮಾಡಿದ್ದನ್ನು ನಾವು ಸಾಕಷ್ಟು ಕಡೆ ನೋಡ್ಬೋದು. ನನಗೆ ಅದಕ್ಕೆ ಉದಾಹರಣೆಗೆ ಗೊತ್ತಿಲ್ಲದೆ ಇದ್ರು ಕೂಡ ನಮ್ಮ ತೆನಾಲಿ ರಾಮಂದ ಸಿನಿಮಾದಂತೂ ಜ್ಞಾಪಕ ಬರುತ್ತೆ. ತಿಲಕಾಷ್ಟ ಮಹಿಷ ಬಂಧನ ಅಂತ ಹೇಳ್ತಾನೋ, ಅವನ ಯಾವ್ದೋ ಬಹಳ ದೊಡ್ಡ ಕಾವ್ಯ ಅಂತ ತಿಳ್ಕೊಂಡು ಅವನು ಇನ್ನೊಬ್ಬ ವಿದ್ವಾಂಸ ಸೋತಾಗ ಗೊತ್ತಾಗುತ್ತೆ ಅದೇನಿಲ್ಲ, ಅದು ತಿಲಕಾಷ್ಟ ಅಂದ್ರೆ ಅದು ಆ ಎಳ್ಳಿನ ಕಡ್ಡಿ ಮತ್ತು ಮಹಿಷ ಬಂಧನ ಅಂದ್ರೆ ಎಮ್ಮೆ ಕಟ್ಟೋ ಹಗ್ಗ ಅಂತ. ಅಂದ್ರೆ ಅವನು ಆ ತಕ್ಷಣಕ್ಕೆ ಅವನಿಗೆ ಅದೇನು ಹೊಳದೇ ಇರೋದಿಲ್ಲ. ಅವನಿಗೆ ತೆನಾಲಿ ರಾಮನ್ಗೆ ಅವನು ಯಾವುದೇ ಒಂದು ತಯಾರಿಲ್ಲದೆ ಬಂದ್ಬಿಟ್ಟಿರ್ತಾನೆ ಇನ್ನೊಬ್ಬ ವಿದ್ವಾಂಸನ ಎದುರಿಸೋದಕ್ಕೋಸ್ಕರ. ಆ ಸಂದರ್ಭದಲ್ಲಿ ಯಾವುದೋ ಒಂದು ತಕ್ಷಣಕ್ಕೆ ಹೊಳೆದಿದ್ದನ್ನ ಹೇಳಿ ಅವನಲ್ಲಿಂದ ಬಚಾವಾಗಿರ್ತಾನೆ. ಸೊ ಈ ರೀತಿ ನಾವು ನೋಡ್ತಾ ಬಂದ್ರೆ ಸಾಕಷ್ಟು ನಮ್ಗೆ ಸಿಗ್ತಾ ಹೋಗುತ್ತೆ. ಎಲ್ಲಾ ರೀತಿಯಲ್ಲೂ ಗೊತ್ತಾಗುತ್ತೆ ನಮ್ಗೆ. ಅದು ಜನಪದ ರೀತಿಯಲ್ಲಿ ಬಂದಿದ್ದಿರ್ಬೋದು, ನಂತರ ಆಡುಮಾತಿಗೆ ಬಂದಿಲ್ದಿರ್ಬೋದು, ಸಮಸ್ಯೆ ಪೂರ್ವಕವಾಗಿ ಬಂದಿದ್ದಿರ್ಬೋದು, ಅಥವಾ ಪುರಾಣಗಳಿಗೆ ಸಂಬಂಧಪಟ್ಟ ಒಗಟುಗಳನ್ನ ಮಾಡ್ಕೊಂಡಿರ್ಬೋದು. ಸಾಮಾನ್ಯವಾಗಿ ಒಗಟಿನ ಒಂದು ಸ್ಟ್ರಕ್ಚರ್ ಅಂತ ಏನು ಅಂತ ನಾವು ಗಮನಿಸಿದಾಗ ಅಲ್ಲಿ ಏನೋ ಒಂದು ಅಡಗಿರುತ್ತೆ, ಯಾವುದೋ ಒಂದು ವಸ್ತು ಹೆಸರು ಏನೋ ಒಂದು ಅಡಗಿರುತ್ತೆ. ಅದನ್ನ ಉಪಮೇಯಗಳ ಪ್ರಕಾರ ಅದನ್ನ ಯಾವುದೋ ಒಂದು ವಸ್ತುವನ್ನ ಮುಚ್ಚಿಡ್ತಾ ಅದನ್ನ ಬೇರೆ ಬೇರೆ ಉದಾಹರಣೆಗಳಿಂದ ಅದನ್ನ ಹೇಳ್ತಾ ಅದನ್ನ ಅಲ್ಲಿಗೆ ತಗೊಂಡು ಬಂದು ಅದನ್ನ ಅಲ್ಲಿಗೆ ನಿಲ್ಲಿಸಿ ಕಡೆಗೆ ಅದನ್ನ ಉತ್ತರ ಹುಡುಕೋ ಹಾಗೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಸಲ ಅದು ನಮ್ಗೆ ಆ ವಿಚಾರ ಗೊತ್ತಿಲ್ಲದೆ ಇದ್ದಾಗ ಉತ್ತರ ಹುಡುಕಕ್ಕೆ ಗುರುತು ಅದು ಎಷ್ಟೋ ಸಲ ನಮ್ಗೆ ಕಷ್ಟ ಆಗುತ್ತೆ. ಎಷ್ಟೋ ಒಗಟುಗಳು ನಮಗೆ ಏನಾಗುತ್ತೆ ಅಂತಂದ್ರೆ ಕೇಳಿ ಅಭ್ಯಾಸ ಆಗಿ ಬಂದಿರುತ್ತೆ. ಇಲ್ಲ ರಾಮಾಯಣ ಮಹಾಭಾರತದ ಕಥೆಗಳು ಗೊತ್ತಿರುತ್ತೆ, ಪಾತ್ರಗಳು ಗೊತ್ತಿದ್ರೆ ನಮಗದು ಗೊತ್ತಿರುತ್ತೆ. ಹೀಗೆ ನಮಗೆ ಒಗಟುಗಳು ಹಲವಾರು ಸಂದರ್ಭ ಗೊತ್ತಾಗುತ್ತೆ. ಕೆಲವೊಂದನ್ನು ನಾವು ಬಳಸಿ ಮಾಡಿ ನಂತರ ಅದು ಒಗಟುಗಳು ನಮ್ಗೆ ಪರಿಚಯ ಆಗ್ತಾ ಬಂದ್ರೆ, ನಾವಂತೂ ಚಿಕ್ಕನ್ನಲ್ಲಿ ಮಾತಿಗಾದ್ರೂ ಕೂತ್ರು ಕೂಡ ಒಂದು 4 ಒಗಟಿನ ಬಗ್ಗೆ ನಾವು ಖಂಡಿತ ನಾವು ಮಾತಾಡ್ತಾ ಇದ್ದ ಉದಾಹರಣೆಗಳಂತೂ ನಾವು ಅದನ್ನ ಸಾಕಷ್ಟು ನೋಡ್ತಾ ಇದ್ವಿ. ಆದ್ರೆ ಈಗೇನಾಗಿದೆ, ನಮ್ಗೆ ಒಗಟಿನ ಬಳಕೆ ಇಲ್ಲದೆ ಇರ್ತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಅದು ಇಂಗ್ಲಿಷ್ ರಿಡಲ್ಸ್ ಆಗಿದೆ. ಅದು ರಿಡಲ್ಸ್ ಅಂದ ತಕ್ಷಣ ನಾವು ಅದು ಹೋಗ್ತಾ ಇರೋದು ಸಾಮಾನ್ಯ ಒಂದು ಮ್ಯಾಥಮೆಟಿಕಲ್ ರಿಡಲ್ಸೋ ಇನ್ನೊಂದೆಲ್ಲಿಗೋ ಹೋಗ್ತಾ ಇದೆ. ಸೊ ಹಾಗಾಗಿ ಅದು ನಮ್ಮ ಭಾಷೆಯ ಸೊಗಡಿಗೆ ನಾವು ಬಳಸ್ತಾ ಇರ್ತಕ್ಕಂಥ ಒಗಟಿನ ಒಂದು ಸ್ವಾರಸ್ಯ ಈಗ ಖಂಡಿತ ಕಡಿಮೆ ಆಗಿದೆ. ನಾವು ಒಗಟು ಅಂದ ತಕ್ಷಣ ನಾವೆಲ್ಲ ನಾವು ಕೇವಲ 2-3 ದಿನದ ಕೆಳಗೆ ಮಾತ್ರ ಅಂದ್ಕೊಂಡ್ವಿ. ತಕ್ಷಣಕ್ಕೆ ನೋಡಿದಾಗ ನಮ್ಗೆ ಇಂಟರ್ನೆಟ್ ಅಲ್ಲಿ ಅಂದ್ರೆ ನಮ್ಗ ತಕ್ಷಣಕ್ಕೆ ಸಿಗತ್ತೆ. ಬಟ್ ಆದ್ರೆ ಆ ಒಂದು ನಿಜವಾದ ಸ್ವಾರಸ್ಯಕರ ಹುಡುಕ್ಬೇಕು ಅಂತ ಒಂದು 100ರಲ್ಲಿ 2-3 ಆ ರೀತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದು ನಾವು ಅಂದ್ಕೊಂಡಿದ್ದೇನು ಅಂದ್ರೆ ಇವತ್ತಿನ ಸಭೆಯಲ್ಲಿ ನಾವು ಮಾತಾಡ್ತಾ ನಮಗೆ ತಿಳಿದ ಒಂದಷ್ಟು ಒಗಟುಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ನೋಡ್ತಕ್ಕಂಥದ್ದು. ಕೆಲವೊಂದು ನಮ್ಮ ಸದಸ್ಯರ ಮುಖಾಂತರ ಕಲೆ ಹಾಕಿದ ಕೆಲವು ಒಗಟುಗಳನ್ನ ಇವತ್ತು ಕೇಳಿ ನಿಮ್ಮಿಂದ ಉತ್ತರಗಳನ್ನ ಪಡೆದುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು.
ನಂತರ ಇನ್ಯಾವುದಾದ್ರೂ ನಿಮಗೆ ಗೊತ್ತಿರ್ತಕ್ಕಂಥ ಒಳ್ಳೆಯ ಸ್ವಾರಸ್ಯಕರವಾದ ಕೆಲವೊಂದು ಒಗಟುಗಳನ್ನು ನೋಡ್ಕೊಳ್ತಾ ಹಾಗೆ ಮುಂದೆ ಹೋಗೋಣ. ಸುಮಾರು ಒಂದು 45 ನಿಮಿಷ ಒಟ್ಟಾರೆ ಅಂತ ಒಂದು ಅರ್ಧ ಗಂಟೆ ಒಗಟಿಗೆ ಕೊಟ್ಟು 10-15 ನಿಮಿಷ ಬೇರೆ ವಿಚಾರಗಳಿಂತ ನೋಡಿಕೊಂಡು ಹೋಗೋಣ ಅನ್ನೋದು ಇವತ್ತಿನ ಒಂದು ಸಭೆಯ ಒಂದು ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ಬಂದದ್ದು. ಸೊ ಈಗ ಹಾಗಾಗಿ ಬಹುಶಃ ಎಲ್ಲರಿಗೂ ಒಂದು ಒಗಟಿನ ಒಂದು ಪರಿಚಯ ಇದೆ. ಕಡೆ ಪಕ್ಷ ಒಬ್ಬರಿಗೆ ಒಂದಾದ್ರೂ ಒಗಟು ಈಗ ತಕ್ಷಣಕ್ಕೆ ಜ್ಞಾಪಕ ಇದೆ ಅಂತ ನಾನು ಭಾವಿಸ್ತೀನಿ. ಆ ದೃಷ್ಟಿಯಲ್ಲಿ ಈಗ ನಾನು ಬಹುಶಃ ಎಲ್ಲರಿಂದ ಒಂದೊಂದು ಒಗಟನ್ನಾದ್ರೂ ಕೇಳೋಣ ಅಂತ ಅನ್ಸುತ್ತೆ. ಬಹುಶಃ ಅಲ್ಲಿಂದ ಪ್ರಾರಂಭ ಮಾಡೋಣ. ಹಾಗೆ ಯಾಕೆಂತಂದ್ರೆ ಈಗ ಇಲ್ಲಿ ಬಂದಿರೋರೆಲ್ಲ ನಂಗೆ ಹೊಸ ಮಕ್ಕಳು ಇದ್ದೀರಾ ಇಲ್ಲಿ, ನಮಿತಾ ಆಗ್ಲಿ ಅಥವಾ ಯಶಸ್ವಿನಿ ಆಗ್ಲಿ ಪ್ರವೀಣ ಆಗ್ಲಿ ಸಾಮಾನ್ಯ ಬರ್ತಿ ಅಲ್ಲೋ ಬಂದಿರ್ತೀರಾ. ನಮಗೆ ಹೆಸರುಗಳು ಮುಖ ಪರಿಚಯ ಇರೋದಿಲ್ಲ. ಸೊ ಹಾಗಾಗಿ ನಮ್ಗೀಗ ಒಂದು ಒಳ್ಳೆಯ ಸದಾವಕಾಶ ಅಂತ ಅಂದುಕೊಳ್ತೇನೆ. ಬಹುಶಃ ಒಂದು ಒಗಟನ್ನ ಪ್ರಾರಂಭ ಮಾಡೋಣ. ನಮ್ಮ ಗುರು ಹಿರಿಯರಾದಂತ ನಮ್ಮ ಕಾಳೇಶ್ವರದಿಂದ ಮೊದಲನೇ ಒಗಟನ್ನು ತಗೊಳ್ಳೋಣ. ಅದನ್ನ ಬಗೆಹರಿಸ್ಕೊಂಡು ನಿಧಾನಕ್ಕೆ ಒಂದಷ್ಟು ಒಗಟುಗಳನ್ನ ತಗೊಂಡು ನಂತರ ನಮ್ಮ ಗುಂಪಿನಿಂದ ನಾವು ಸಂಗ್ರಹಿಸಿರೋ ಕೆಲವು ಒಗಟನ್ನು ತಗೊಂಡು ನಂತರ ಮುಂದಕ್ಕೆ ಹೋಗೋಣ ಅಂತ ಅಂದುಕೊಳ್ತೀನಿ. ಈ ನಿಟ್ಟಿನಲ್ಲಿ ಈಗ ಒಂದು ಒಗಟನ್ನ ನಾನು ಕಾಳೇಶ್ವರ ಅವರಿಂದ ಕೇಳಕ್ ಇಷ್ಟಪಡ್ತೀನಿ. ಸರ್, ಒಂದು ಒಗಟು ಬೇಕು, ಸ್ವಲ್ಪ ಕಷ್ಟ ಕೊಡಬೇಡಿ. ಇಲ್ಲ ಇದು ನನ್ನ ಹೆಂಡತಿ ಹೇಳಿದ್ದು. ಮರದೊಳಗೆ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಲಾಗದ ತಿನ್ನಬಾರದ ಹಣ್ಣು ಬಲೂರ್ಜಿ. ಇನ್ನೊಂದ್ಸಲ ಹೇಳ್ಬೇಕಾ? ಮರದೊಳಗೆ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ತಿನ್ನಲಾಗದ ಹಣ್ಣು ಬಲು ರುಚಿ. ಆಗ್ಲಿ, ಯಾರು ತಗೊಳ್ತೀರಾ ಇದು? ನನ್ಗೆ ಯಶಸ್ವಿನಿ ಹೇಳ್ತೀಯಾ? ತಾಯಿ ಗರ್ಭ ಮತ್ತು ಮಗು. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ನಾನು ಮೊದಲನೇದಾಗಿ ವಿಷಯ. ಇದು ಉದ್ದೇಶ ಇಷ್ಟೇ, ಮಗುವಿನಿಂದ ಪ್ರಾರಂಭ ಆಗಲಿ ಒಗಟು ಅಂತ ಶುರು ಮಾಡಿದ್ದು. ಇನ್ನೊಂದು ಒಗಟನ್ನು ಹಾಗೆ ಹೇಳ್ಬಿಟ್ರೆ ಮುಗ್ದೋಗ್ತದೆ. ಇದಲ್ಲ ಹತ್ತು ತಲೆಯುಂಟು ರಾವಣನಲ್ಲ, 6 ತಲೆಯುಂಟು ಷಣ್ಮುಖನಲ್ಲ, ಹಾಗಾದರೆ ನಾನ್ಯಾರು? 10 ತಲೆ ಕೆಂಪಾಗಿ ಕೆಂಪುಂಟು 10 ತಲೆ ಕೆಂಪುಂಟು ರಾವಣನಲ್ಲ, 6 ತಲೆ ಕಪ್ಪುಂಟು ಷಣ್ಮುಖನಲ್ಲ, ಹಾಗಾದ್ರೆ ನಾನ್ಯಾರು? ಯಾರು ಹೇಳ್ತೀರಪ್ಪ? ಯಾರು ತಗೊಳ್ತಾ ಇದ್ದೀರಾ? ಯಾರು ತಗೊಳ್ದಿರ ಕಡೆಯಲ್ಲ ನಾನು ತಗೊಳ್ತೀನಿ ಅಷ್ಟೇ. ತುಂಬಾ ಆಟ ಆಡಿದೀರಾ ಅಂತ ಅನಿಸ್ತಾ ಇದೆ ಇವಾಗ. ಏನಾದ್ರು ಗೊತ್ತಿರಾಯ್ತಾ? 6, 8, 10 ಅಂತೆಲ್ಲ ನಂಬರ್ಸ್ ಹೇಳ್ಬಿಟ್ಟು, ಇಲ್ಲಾಂದ್ರೆ ಏನಾದ್ರು ಹೇಳ್ಬೋದಿತ್ತು. ಕೆಂಪು ಮತ್ತೆ ಕಪ್ಪು ಅನ್ನೋದಕ್ಕೆ. ಅಂದ್ರೆ ಚೆನ್ನಾಗಿ ಹೇಳ್ಬೇಕು. ಏನ್ ಹೇಳಿದ್ರೆ ಇದ್ದಿಲು. ಓಕೆ. ಬೆಂಕಿ ಅಲ್ವಾ ಆಕ್ಚುಲಿ? ಅಂದ್ರೆ ಬೆಂಕಿ ಉರ್ದಿದ್ದು ಕೆಂಪು, ಆಮೇಲೆ ಕಪ್ಪಾಯ್ತು. ಬೆಂಕಿ ಕಡ್ಡಿ. 10 ತಲೆ ಮತ್ತೆ ಅದ್ಯಾತಕ್ ಬಂತು? 10 ತಲೆ ಹತ್ಕೊಳ್ತಾನೆ. ಬೆಂಕಿ ಕಡ್ಡಿ ಕರೆಕ್ಟ್ ಆನ್ಸರ್. ನನ್ಗೂ ಬೆಂಕಿ ಕಡ್ಡಿ ಬಂತು ತಲೆಗೆ, ಕೆಂಪು ಮತ್ತೆ ಕಪ್ಪು ಅಂದಿದ್ದಾಗ. ಆದ್ರೆ ಇದು ನೀವು ನಂಬರ್ ಹೇಳಿದ್ರಲ್ಲ, ಸಂಖ್ಯೆ ಹೇಳಿದ್ರಲ್ಲ, ಇಷ್ಟೇ ಇರ್ಬೇಕು ಅಂತ ಹೇಳ್ಬಿಟ್ಟು, ಅಲ್ಲ ಒಂದು 6 ಹೇಳಿದ್ರಿ, ಒಂದು 10 ಹೇಳಿದ್ರಿ ಅಲ್ವಾ? 10 ತಲೆ ಕೆಂಪುಂಟು. 10 ತಲೆ ಅಂದ್ರೆ 10 ಆಗಲೇ 10 ತಲೆ 2 ಅರ್ಥನೂ ಬರುತ್ತೆ. 6 ತಲೆ 6 ತಲೆ ಅಥವಾ 6 ತಲೆ. ಸೂಪರ್ ಚೆನ್ನಾಗಿದೆ. ನಾನು ಬೆಂಕಿ ಕಟ್ಟಿ ಅನ್ಕೊಂಡೆ, ಬಟ್ ಅದ ನಂಬರ್ ಹೇಗೆ ಕೂಡ್ಸೋದು ಅಂತ ಅನ್ಕೊಂಡು ಸುಮ್ನೆ ಇದೆ. ಇನ್ನೇನೋ ಬೇರೆ ಇರ್ಬೇಕು ಅಂತ ಹೇಳಿ. ಚೆನ್ನಾಗಿದೆ. ಆಗ್ಲಿ, ಮುಂದೆ ಹೋಗೋಣ. ಹಾಗಾದ್ರೆ ಈಗ ನಾನು ನಾರಾಯಣಪಟ್ಟಣ ಬಳಿ ಹೋಗ್ಲಾ? ಯಾಕಂದ್ರೆ ನಾರಾಯಣಪಟ್ಟಣ ಬಳಿ ನನ್ಗೆ ಖಂಡಿತವಾಗ್ಲೂ 1-2 ಒಗಟುಗಳು ಸಿಗುತ್ತೆ. ನಾರಾಯಣ, ಎಲ್ಲಿ ನಮ್ಮ ನಾರಾಯಣ?
ಹೊರಗಿದ್ದಾರ ಅನ್ಕತೆ ಆಗ್ಲಿ ನಾನು ನಾರಾಯಣನ್ ಹಾಗಾದ್ರೆ ಬರ್ತೀನಿ. ಯೋಗ ನಿದ್ರೆಯಲ್ಲಿ ಯೋಗ ನಿದ್ರೆಯಲ್ಲಿ ಯೋಗ ನಿದ್ರೆಯಲ್ಲಿರುವ ನಾರಾಯಣನಿಗೆ ಎಚ್ಚರಗೊಳ್ಳಲೆಂದು ಪ್ರಾರ್ಥಿಸೋಣ. ಆಗ್ಲಿ. ಕ್ಷಮಾ ತುಂಬಾ ದೂರದಲ್ಲಿ ಇದ್ದೀರಾ, ಕೇಳಿಸ್ತಿದ್ಯಾ? ನನ್ನ ಮಾತು ಕೇಳಿಸ್ತಿದೆಯಲ್ಲ? ಓಕೆ, ಎಲ್ರು ಲಭ್ಯ ಆದ ಹಾಗೆ ಅವರು ಅನ್ಮ್ಯೂಟ್ ಬರ್ಲಿ ಮಾಡ್ಕೊಂಡು ಬರ್ಲಿ, ತೊಂದ್ರೆ ಇಲ್ಲ ನನ್ಗೆ. ಹಾಗೆ ಒಂದು ಕೆಲಸ ಮಾಡೋಣ, ಮಿಕ್ಕವರಲ್ಲಿ ಯಾರಾದ್ರೂ ಒಂದೋ ಎರಡೋ ಒಗಟನ ತಗೊಳ್ಳಿಕ್ಕಾಗತ್ತಾ? ಜ್ಯೋತಿ, ನಮಿತಾ ತಗೊಳ್ತೀರ ಯಾರಾದ್ರು? ಒಂದ್ ತಗೊಳ್ತೀನಿ. ಹಾ, ಅಂಕುಡೊಂಕಿನ ಬಾವಿ, ಇಣುಕಿ ನೋಡಿದರೆ ನೀರಿಲ್ಲ. ಸರಿ, ಯಾರು ಹೇಳ್ತೀರಾ ಹೇಳಿಲ್ಲ ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ಬೆಲ್ಲ, ಬೆಲ್ಲದಚ್ಚು. ಅಲ್ಲ ಅಲ್ಲ ಬೆಲ್ಲದಚ್ಚಲ್ವಾ? ಅಲ್ಲ 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 ಅಲ್ಲ, ಮೂಗು ಅಥವಾ ಬಾಯಿ ಆಗಿರುತ್ತೆ. ಎರಡೂ ಅಲ್ಲ. ಇಣುಕಿ ನೋಡಿದರೆ ನೀರಿಲ್ಲ. ಯಶಸ್ವಿನಿ ತುಂಬಾ ಕೇಳ್ತಾ ಇದ್ದೀರಾ? ಉತ್ತರ ಇರ್ಬೋದು. ನನಗ್ ಮೂಗು ಅಂತ ಅನ್ಕೊಂಡೆ. ಅಲ್ಲ ಅನ್ಕೊಳ್ತೀನಿ ನಾನು. ಅಲ್ಲ, ಹುತ್ತ ಇರ್ಬೋದಾ ಅಂತ. ಹಾ? ಅಲ್ಲ ಅನ್ಕೋತೀನಿ. ಹುತ್ತ ಹುತ್ತನಾ? ಅಂದ್ರು ಅಲ್ಲ. ಇಲ್ಲ 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 ಕಿವಿ ಇಲ್ಲ. ಇರ್ಬೇಕು, ಕಿವಿ ಇರ್ಬೇಕು. ಹೌದು. ಕರೆಕ್ಟ್. ಓಕೆ ಓಕೆ ಓಕೆ. ಅದು ಕಿವಿ ಆಯ್ತದು. ಎಲ್ಲೋ ಕೇಳಿದೀವಿ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ್ ಕೇಳಿದ್ ನೆನ್ಪು. ಯಶಸ್ವಿನಿ, ಮಗಂಗೆ ಯಾವ್ದಾದ್ರು ಕೇಳ್ತಿರ್ತೀಯ ನೀನು? ಮಕ್ಳೇ ಆಕ್ಚುಲಿ ತುಂಬಾ ಚುರುಕಾಗಿ ಕೇಳ್ತಾರೆ. ತಾಯಂದ್ರ ಜೊತೆಗಿದ್ದಾಗ ಸ್ವಲ್ಪ ಏನಾದ್ರು ನೆನ್ಪಿದ್ಯಾ ಹೇಳಿ ಕೇಳಿರೋದು? ಒಂಟಿ ಕಾಲಿನ ಕೊಕ್ಕರೆ 1000 ತತ್ತಿ ಇಡುತ್ತೆ. ಆಹಾ, 1000 ಏನಿಡುತ್ತೆ? ತತ್ತಿ ತತ್ತಿ ಮೊಟ್ಟೆ. ಮೊಟ್ಟೆ. ಮೊಟ್ಟೆನಾ? ಓಕೆ. ಹೇಳಿದ್ರ ಸರ್? ನೀವ್ ಹೇಳಿದ್ರ? ಹಳೆ ಕೊನೆ. ಹಾ, ಅದ ಹತ್ರನೇ. ಅದನ್ನು ಹೇಳ್ಬೋದು, ತಗೋಬಹುದು. ಅದೇ ತರ ಇನ್ನೊಂದ್ ಮರ. ಹಲಸಿನ ಹಣ್ಣ? ಇಲ್ಲ, ಅಡಿಕೆ. ಕರೆಕ್ಟ್. ಅಡಿಕೆ. ಅದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಕಾಯಿ ಮೊಟ್ಟೆ ಶೇಪ್ ಅಲ್ಲೇ ಇರುತ್ತೆ, ಅದು ಓವಲ್ ಶೇಪ್ ಅಲ್ಲೇ ಇರುತ್ತೆ. ಹಾ ಓಕೆ. ಹೌದು, ವೆರಿ ಗುಡ್. ಓಕೆ. ಒಂಟಿ ಕಾಲಿನ ಕೊಕ್ಕರೆ. ಹಾ. ಜ್ಯೋತಿ, ನೀವು ತಗೊಳ್ತೀರಾ ನೆಕ್ಸ್ಟ್ ಏನಾದ್ರು ಒಂದು ನಿಮ್ ಕಡೆಯಿಂದ? ಹಾ, ಅಜ್ಜಿ ಕೊಡ್ಬೋದಾ? ಸೀರೆ ಆಗಲ್ಲ, ಅಜ್ಜನ್ ಎಣಸಕ್ಕಾಗಲ್ಲ. ಆಯ್ತು, ನಾನ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆಕಾಶ ನಕ್ಷತ್ರ. ಇದು ತಕ್ಷಣ ಕೊಗಟು ಅಂದಾಗ ತಲೆಗೆ ಬರೋದ್ ಇದೇನೆ ಅನ್ಸುತ್ತೆ. ತುಂಬಾ ಈಸಿ. ಈಗ ಇನ್ನೊಂದು. ಬಣ್ಣ ಹಳದಿ, ಬಂಗಾರವಲ್ಲ, ಉರಿಯುವಾಗ ನೀಲಿ ಆಕಾಶವಲ್ಲ. ಘಮ ಘಮ ಎಂದು ನೀವು ಎಣಿಸಿದರೆ ಅದು ನಾನಲ್ಲ. ಕಟು ವಾಸನೆ, ದುರ್ನಾತ. ಆದರೆ ನಾನು ಆಮ್ಲಗಳಿಗೆ ಬೇಕಾದವನು, ಆದರೆ ನಾನು ಕ್ಷಾರ. ಇನ್ನೊಮ್ಮೆ ಹೇಳಿ. ಬಣ್ಣ ಹಳದಿ ಉಂಟು, ಬಂಗಾರವಲ್ಲ, ಉರಿಯುವಾಗ ನೀಲಿಯಾಗುವೆ, ಆಕಾಶವಲ್ಲ. ಅಬ್ಬಬ್ಬ ಪರಿಮಳವೆನ್ನುವರ ಕಟು ವಾಸನೆ. ಅಬ್ಬಬ್ಬ ಪರಿಮಳವೆನ್ನುವರ ಕಟು ವಾಸನೆ. ನಾನೊಂದು ಅಲೋಹ, ನಾನಿಲ್ಲದೆ ಆಮ್ಲವಿಲ್ಲ. ನಾನೊಂದು ಲೋಹ ಅಂತ ಹೇಳಿದ್ರ? ನಾನೊಂದು ಅಲೋಹ. ಅಲೋಹ ಅಂದ್ರೆ ಲೋಹ ಅಲ್ಲ. ಬಣ್ಣ ಹಳದಿ, ಬಂಗಾರವಲ್ಲ,
ಉರಿಯುವಾಗ ಬೆಂಕಿನೇ ಅಲ್ವಾ? ನೀಲಿ ಆಕಾಶವಲ್ಲ, ಅಬ್ಬಬ್ಬ ಪರಿಮಳವೆನ್ನುವರ ಕಟುವಾಸನೆ. ನಾನೊಂದು ಅಲೋಹ, ನಾನಿಲ್ಲದೆ ಆಮ್ಲವಿಲ್ಲ. ಆಮ್ಲ ಇಲ್ದಿರೋದು ಹೇಗೆ? ನಿಂಬೆ ಹಣ್ಣು. ನಿಂಬೆ ಅಲ್ಲ, ಅವರು ಒಂದು ಕ್ಲೂ ಏನಂದ್ರೆ ಮ್ಯಾಥ್ಸ್ ಸೈನ್ಸ್ ತಗೊಳ್ತಿದ್ರು ಇದು ಅನ್ಸುತ್ತೆ. ಪ್ಲಾಸ್ಟಿಕ್ ನಲ್ಲಿ ಇದ್ರ ಬಳಕೆ ಇದೆ. ಪ್ಲಾಸ್ಟಿಕ್ ನಲ್ಲಿ ಇದ್ರ ಬಳಕೆ ಇದೆ. ಟೈರಿಗೆ ಸಂಬಂಧಿಸಿದಂತೆ ಇದ್ರ ಬಳಕೆ ಇದೆ. ನನ್ಗೆ ಇದು ಕರೆಯಲ್ಲಿ ಉತ್ತರ ಗೊತ್ತಾಗಿರೋದ್ರಿಂದ ನಾನು ಹೇಳ್ತಾ ಇಲ್ಲ. ಮೊದ್ಲಿಗೆ ನನಗೂ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ಹಿಂಟ್ ಕೊಡ್ಲೇಬೇಕು ಎಲ್ರಿಗೂ. ಯಾಕೆ ಅಂತಂದ್ರೆ ಇದು ವಿಜ್ಞಾನದ ಹಿನ್ನೆಲೆಯಲ್ಲಿ ಬಂದವರಿಗೆ ಸುಲಭವಾಗಿ ಅರ್ಥ ಆಗತ್ತೆ. ಆ ವಿಜ್ಞಾನದ ಕ್ಲೂನು ಕೊಟ್ಟೆ ನಾನು. ಹೌದಾ? ಅಲೋಹ ಅಂತ ಕೊಟ್ಟೆ. ಆ, ವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಇದು ತುಂಬಾ ಮುಖ್ಯವಾದ ಒಂದು ಆಮ್ಲ. ಆಮ್ಲದಲ್ಲಿ ಇದು ಬೇಕೇ ಬೇಕು. ಬೇಕಾದಷ್ಟು ಆಮ್ಲಗಳಿವೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ನೈಟ್ರಿಕ್ ಆಸಿಡ್, ಅದರ ತರ ಬೇರೆ ಆಮ್ಲ ಇದೆ. ಆ ಆಮ್ಲ ಬೇಕು. ಆಮ್ಲದಲ್ಲಿ ನಾನು ಇರ್ಬೇಕು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರ್ಗೆ ಅದ್ ಏನಂತಾನೆ ಅರ್ಥ ಆಗಲ್ಲ ಸರ್. ಓಕೆ, ಆಮ್ಲ, ವೆರಿ ಅಲೋಹ. ಗುಡ್. ಕನ್ನಡ ಕಲಿಯೋದಕ್ಕೆ ಅಭ್ಯಾಸ ಮಾಡಿ. ನಾನ್ ಮೆಟಲ್ ಅಂದ್ರೆ ಅಲೋಹ, ಆಮ್ಲ ಅಂದ್ರೆ ಆಸಿಡ್, ಆಮ್ಲ ಅಂದ್ರೆ ಆಸಿಡ್. ಓಕೆ. ಇವೆರಡು ಪದ ಆಯ್ತು. ಇನ್ನೇನಾರಿ ಬೇಕಾ? ಅಲ್ಲ, ಸಲ್ಫ್ಯೂರಿಕ್ ಆಸಿಡ್ ನೀವ್ ಹೇಳ್ತಾ ಇರೋದು? ಸಲ್ಫ್ಯೂರಿಕ್ ಆಸಿಡ್ ಅನ್ನ ನಾನು ಹೇಳಿಲ್ಲ. ಹಾ. ಅದರ ಹತ್ತಿರ ಇದ್ದೀರಿ ಅಂತ ಭಾವಿಸ್ಕೊಳ್ಬಹುದು. ಸಲ್ಫರ್? ತುಂಬಾ ಸರಿಯಾದ ಉತ್ತರ ಸಲ್ಫರ್. ಸಲ್ಫರ್, ಓಕೆ, ಸಲ್ಫರ್ ಗಂಧಕ. ಗಂಧಕ. ಓಕೆ, ಕರೆಕ್ಟ್. ಓಕೆ. ಓಕೆ. ಕ್ಷಮಾ, ನೀವೇನಾದ್ರು ಒಂದು ಕೊಡ್ಲಿಕ್ಕಾಗತ್ತಾ ನಿಮ್ ಕಡೆಯಿಂದ? ಹಾ ಸರ್. ಅಂಗೈ ಕೊಟ್ಟರೆ ಮುಂಗೈನೂ ನುಂಗತ್ತೆ. ಅಂಗೈ ಕೊಟ್ಟರೆ ಮುಂಗೈನೂ ನುಂಗತ್ತೆ. ಹೇಳ್ಬೋದಾ? ಹಾ, ಕೈ ಬಳೆ. ಕರೆಕ್ಟ್. ಬಳೆ. ಸರಿ ಇದೆ. ಚೆನ್ನಾಗಿದೆ. That is so interesting. So that is very good. ಇನ್ನೊಂದು ಗಾದೆಯನ್ನು ಹೇಳ್ಬಿಟ್ಟು ನಾನು ಹೊರಟ್ಬಿಡ್ತೀನಿ. ಅಯ್ಯೋ ಸಾರಿ, ಒಗಟನ್ನ ಹೇಳಿ. ಅಣ್ಣನ ಮನೆಗೆ ಅಥವಾ ಅಕ್ಕನ ಮನೆಗೆ ತಂಗಿ ಹೋಗ್ತಾಳೆ. ತಂಗಿ ಬರ್ಬೋದು, ತಮ್ಮ ಬರ್ಬೋದು. ಆದ್ರೆ ತಂಗಿ ಮನೆಗೆ, ತಮ್ಮನ ಮನೆಗೆ ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ಬರೋಕ್ಕಾಗಲ್ಲ. ಎಂಥ ಪಜಿತಿ ಇದು! ಇನ್ನೊಮ್ಮೆ ಹೇಳಿ. ಕಣ್ಣು ಮೂಗು. ಅಣ್ಣನ ಮನೆಗೆ ಅಥವಾ ಅಕ್ಕನ ಮನೆಗೆ ತಮ್ಮ ತಂಗಿ ಬರ್ಬೋದು. ಆದ್ರೆ ತಮ್ಮನ ಮನೆಗೋ ತಂಗಿ ಮನೆಗೋ ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ಹೋಗೋಕ್ಕಾಗಲ್ಲ. ಏನಪ್ಪಾ ಇದು ಕತೆ? ಇದು ಶೇರ್ ಪಾವ್ ಅಲ್ಲ? ಯಾರ ಸರಿಯಾದ ಉತ್ತರ? ಸಣ್ಣದಲ್ವಾ? ಅದು ಚಿಕ್ಕದು. ಯಪ್ಪ ದೇವ್ರೆ, ಹೌದಲ್ಲ? ಹೇಗೆಲ್ಲ ಹೇಳ್ತಾ ಇದ್ರು. So good, so good. ಇದು ಈ ಎಲ್ಲವೂ ಸಹ ಈ ಒಗಟಿನ ಜೊತೆಗೆ ಅನಂತರ ಪ್ರಾರಂಭವಾದ್ದು ಶ್ರಾದ್ದಗಳಿಗೆ ಸಂಬಂಧಿಸ್ತಂತೆ. ಅಣ್ಣನ ಮನೆಗೆ ತಮ್ಮ ಹೋಗಿ ಶ್ರಾದ್ದ ಮಾಡ್ಬೋದು, ಆದ್ರೆ ಮಧ್ಯೆ ಏನಾದ್ರು ತೊಂದ್ರೆ ಆದ್ರೆ ತಮ್ಮನ ಮನೆಗೆ ಅಣ್ಣ ಬಂದ್ ಮಾಡ್ಬಾರ್ದು ಅಂತ. ಅದ್ ಎಷ್ಟು ಮಟ್ಟಿಗೆ ಅದನ್ನ ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆಶಯ ಎಷ್ಟೇ ಇದನ್ನ ನಾನು ಕ್ಲಬ್ ಮಾಡಿದ್ದಕ್ಕೆ, ಒಂದು ನೆಲದ ಸಾಂಸ್ಕೃತಿಕ ಮತ್ತು ವೈಚಾರಿಕ ಪ್ರಜ್ಞೆ ಅಥವಾ ವಿಚಾರಗಳು ಹೇಗೆ ಒಗಟುಗಳಲ್ಲಿ ನುಸುಳು ಬಂದಿವೆ ಅನ್ನೋದಕ್ಕಷ್ಟೇ. ಹೌದು 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 ಹೌದು. ಹಾಗೇನೆ ಆ ಕಾಲಘಟ್ಟ, ಹಾಗೇನೆ ಒಗಟುಗಳು ಹೆಚ್ಚು ಪ್ರಚಲಿತ ಆದ್ದು ಅಥವಾ ಹೆಚ್ಚು ಬಳಕೆ ಆದ್ದು ಮದುವೆಗಳಲ್ಲಿ. ಉರುಟಣೆಯ ಹಾಡು, ಆರತಿ ಹಾಡು, ಬೀಗರ ಹಾಡು, ಇವುಗಳ ಜೊತೆಗೇನೆ ಗಂಡನ ಹೆಸರನ್ನು ಹೇಳುವಾಗ
ಗಂಡನ ಹೆಸರನ್ನು ಹೇಳುವಾಗ ಅಥವಾ ಹೆಂಡತಿ ಹೆಸರನ್ನ ಹೇಳುವಾಗ ಅದನ್ನ ಒಗಟಿನ ಮೂಲಕವೇ ಹೇಳುವಂತಹ ಪ್ರಕ್ರಿಯೆ ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಧಾರವಾಡ, ಹುಬ್ಳಿ ಇಲ್ಲೆಲ್ಲ ಇನ್ನೂ ಇವತ್ತು ಹೆಚ್ಚು ಪ್ರಚಲಿತವಾಗಿದೆ. ಅಂದ್ರೆ ಅಲ್ಲಿ ದಿನನಿತ್ಯ ಒಗಟುಗಳ ಪ್ರಾರಂಭ ಆಗ್ತಲೇ ಇರ್ತದೆ ಮದುವೆಗಳ ಮನೆಯಲ್ಲಿ. ಏನ್ ಹೇಳ್ತೀವಿ? ಇಲ್ಲ. ಇಲ್ಲ, ಅದು ನಿಜ. ಹಾಗಿದ್ರೆ ಈಗ ನಮ್ಮ ಗುಂಪಿನ ಕೆಲವೊಂದು ಒಗಟುಗಳನ್ನ ತಗೊಳ್ಳೋಣವಾ? ಯಾರು ಕೊಟ್ಟಿದ್ದಾರೋ ಅವ್ರು ಸುಮ್ಮನೆ ಇರ್ಬೇಕಾಗತ್ತೆ. ಖಂಡಿತ 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 ತಗೊಳ್ಳಿ. ಹಾ, ಆಗ್ಲಿ. ಸರ್, ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಿತ್ತು. ಹಾ. ಒಂದು ವೇಳೆ ಈ ಮೀಟಿಂಗ್ ನಿಂತು ಹೋದ್ರೆ ಎಲ್ರು ಇದೇ ಲಿಂಕ್ ಅನ್ನು ಬಳಸಿ ಮತ್ತೆ ಸೇರ್ಬೇಕು. ನಾವು ಮುಗಿಸೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್. ಇನ್ನೊಂದು ಏನಂದ್ರೆ ಅದೇ ಯಾರ ಪ್ರಶ್ನೆ ನಿಮ್ಮ ಪ್ರಶ್ನೆ ಆಗಿದ್ರೆ ನೀವು ಮುಂದೆ ಬರ್ದೆ ಉತ್ತರವನ್ನ ಕೊಡ್ಬೇಡಿ, ಬಿಕಾಸ್ ನಿಮ್ಗೆ ನಿಮ್ಮ ಪ್ರಶ್ನೆಯ ಉತ್ತರ ಗೊತ್ತಿರುತ್ತೆ. ಪ್ರಶ್ನೆ ಕೇಳಿದ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಇಬ್ರು ಒಟ್ಟಿಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಲ್ವಾ ಸರ್? ಈಗ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ? ಕೆಲಸ ಮಾಡ್ಲಿ, ಅವ್ರು ಅನ್ಮ್ಯೂಟ್ ಮಾಡ್ಲಿ, ಒಬ್ಬರು ನಾವು ಪಿಕ್ ಮಾಡ್ಬೇಕಾಗತ್ತಷ್ಟೇ. ಐ ಮೀನ್ ಒಬ್ರು ಹಂಗ್ಯಾರ ಮಾಡ್ಬೇಕಾಗತ್ತಷ್ಟೇ. ಇಲ್ಲಿವರೆಗೂ ಚೆನ್ನಾಗ್ ಬಂದಿದೆ. ಇದೇ ತರ ಹೇಗೆ ನಡೀತೋ ಅದೇ ತರ ಹೋಗುತ್ತೆ. ಅದೇ ತರ ಹೋಗ್ಲಿ ಅದೇ. ಹಾ, ನಿಮ್ಮ ಪ್ರಶ್ನೆ ಇದ್ರೆ ನೀವೇ ನಿರ್ಧಾರ ಮಾಡಿ ಅದಕ್ಕೆ ಉತ್ತರ ಕೊಡ್ಬೇಡಿ, ನೀವು ಕೊಟ್ಟಿರುವ ಪ್ರಶ್ನೆ ಆದ್ರೆ. ಆಗ್ಲಿ, ಶುರು ಮಾಡೋಣ ಸರ್? ಮಾಡೋಣ. ನನ್ನ ಬಳಿ ಸುಮಾರು 18 ಇದೆ. ಇದು ಕೆಲವೊಂದನ್ನ ಹೇಗ್ ಬಿಡಿಸಿದಾರೋ ಗೊತ್ತಿಲ್ಲ, ಅದು ಬೇಕಾದ್ರೆ ಚರ್ಚೆ ಮಾಡ್ಬೋದು. ಕೆಲವೊಂದು ಇದೆ, ಸುಮಾರು ಒಂದು 15 ಇದೆ ಅನ್ಸುತ್ತೆ. ಹೋಗೋಣ ಕ್ವಿಕ್ ಆಗಿ, ಒಂದು 8-10 ನಿಮಿಷಕ್ಕೆ ಆಗುವಷ್ಟು. ಓಕೆ, ಮೊದಲನೇದಾಗಿ, ಮಡಿಸಿದರೆ ಮೊಗ್ಗು ಬಿಟ್ರೆ ಹೂವು, ಪರಿಮಳವಿಲ್ಲ ವಾಸನೆ ಇಲ್ಲ ನಾನ್ಯಾರು? ಮಡಿಸಿದರೆ ಮೊಗ್ಗು ಬಿಟ್ಟರೆ ಹೂವು, ಪರಿಮಳವಿಲ್ಲ ವಾಸನೆ ಇಲ್ಲ ನಾನ್ಯಾರು? ಪ್ರಾರಂಭವಾಗಿಲ್ಲ. ಬೇಸಿಗೆ ಮುಗಿದಿದೆ, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಅದಕ್ಕೂ ಬರುತ್ತೆ. ಹೇಳೋಣ ಉತ್ತರ ಅಥವಾ ಅಷ್ಟೇ? ಉತ್ತರ ಬಂದಾಯ್ತು, ಆಗ್ಲೇ ಉತ್ತರ ಕೊಟ್ಟಾಯ್ತಾಗ್ಲೇ ಅಲ್ಲ. ಹೌದು, ಇದು ಛತ್ರಿ, ಕೊಡೆ. ಅದು ಬಳಸಿದಾಗ ಅದು ಮೊಗ್ಗಿನ ರೀತಿ, ಬಿಟ್ಟಾಗ ಅರಳದಾಗ ಅದು ಹೂವಿನ ರೀತಿ ಇದು ಮಾಡುತ್ತೆ ಅನ್ನೋ ಕಾರಣಕ್ಕೆ. ಇನ್ನೊಂದು, ಇದು ತುಂಬಾ ಸಾಮಾನ್ಯವಾಗಿ ಕೇಳಿರ್ತೀವಿ ಇದನ್ನ, ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಯಾರು ಬೇಕಾದ್ರೂ ಹೇಳ್ಬೋದು, ಮೈಕ್ ಕನ್ವರ್ಟ್ ಮಾಡ್ಕೊಂಡು. ಸೂಜಿದಾರ. ಸೂಜಿದಾರ, ಕರೆಕ್ಟ್, ವೆರಿ ಗುಡ್. ಅಥವಾ ಸೌಟು ಆಗುತ್ತೆ. ಸೌಟು ಆಗುತ್ತೆ. ಹಾ, ಐ ಮೀನ್ ಅಲ್ಲಿ ಸೂಜಿದಾರ ಮೋಸ್ಟ್ಲಿ ಆಪ್ಟ್ ಆಗ್ಬೋದೇನೋ, ಯಾಕೆಂದ್ರೆ ಅಲ್ಲಿ ಚೋಟದ ಹುಡುಗಿ ಕಾಣಿಸ್ತಾಳೆ. ಸೊ ಹಾಗಾಗಿ ಇದೆ. ಓಕೆ, ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ ನಾನ್ ಯಾರು? ಇನ್ನೊಂದ್ಸಲ ಹೇಳ್ತೀನಿ, ಒಂದು ನಿಮಿಷ, ಇನ್ನೊಮ್ಮೆ ಹೇಳ್ತೀನಿ. ಅಲ್ಲ, ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ ನಾನ್ಯಾರು? ಇಲ್ಲಿ ಅಕ್ಷರಗಳಿದೆ, ಪುಸ್ತಕ ಅಲ್ಲ ಅದು, ಅದ್ರಲ್ಲಿ ಸಿಂಹ ಇದೆ, ಅರಣ್ಯ ಅಲ್ಲ ಅದು, ದುಂಡಾಗಿದೆ, ಚಕ್ರ ಅಲ್ಲ ಅದು. ನಾಣ್ಯ. ಎಕ್ಸಾಕ್ಟ್ಲಿ. ಚೆನ್ನಾಗಿದೆ. ಇದು ನಾನು ಬಹಳ ಕಡೆ ಕೇಳಿದ್ದೀನಿ. ಇವಾಗ ಮೊನ್ನೆ ನೋಡ್ದಾಗ ಒಂಚೂರು ಸಿಕ್ಕತ್ತಿದ್ದು. ಸುತ್ತಮುತ್ತ ಸುಣ್ಣದ ಗೋಡೆ. ಕನ್ನಡದಲ್ಲಿ ನಾಣ್ಯ ಅಂದೆ. ಹೌದೌದೌದೌದೌದು, ಕರೆಕ್ಟ್. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಮೊಟ್ಟೆ. ಓಕೆ. ಅಂಕು ಡೊಂಕು ಸಂಕಪಾಲ, 3 ತಲೆ 10 ಕಾಲು. ಅಂಕು ಡಂಕು ಸಂಕಪಾಲ, 3 ತಲೆ 10 ಕಾಲು. ಉತ್ತರ ಗದ್ದೆ ಉಳುಮೆ ಅಂತೆ, ಎತ್ತುಗಳು ಮತ್ತೆ ಉಳುಮೆ ಮಾಡುವವನು.
ಆ ಆಗತ್ತೆ ಅದು. ಇದು ಚಿಕ್ಕಂದಲ್ಲಿ ತುಂಬಾ ಬರ್ತಾ ಇದ್ದಿದ್ದಾಗ ಹೌದು. ಒಗಟೇನೆ. ಆ ತಲೆಗಳ್ ಲೆಕ್ಕ ಮಾಡಿದ್ರೆ ಅಲ್ಲಿ 3 ತಲೆ ಬರತ್ತೆ. ಅವನನ್ನು 3 ಸೇರ್ಸಿ ತಲೆ ಬರ್ತದೆ. ಆ ಆಮೇಲೆ ಅವ್ದು 4, 4 8 ಅವನ 2 ಕಾಲು ಅವಂದೇ ಆದ 10. ಕಾಲು 10 ಕಾಲು ಆಗುತ್ತೆ. ಹೌದು. ಆ ಆ ಆದ್ರೆ ಅಲ್ಲಿ ನೇಗಿಲನ್ನ ಅಥವಾ ಏನೇ ಸಪೋರ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ಒಂದು ಕಾಲು ಅಂತ ಹಾಕಿದ್ರೆ ಆ ಲೆಕ್ಕ ತಪ್ಪತ್ತೆ. ಉಳೋದಿಕ್ಕೆ ಹಾಗೆ ಉಳ್ಕೊಂಡು ಹೋಗಕ್ಕಾಗತ್ತಾ? ಮೋಸ್ಟ್ಲಿ ನೇಗಿಲು ಆ ಲೆಕ್ಕದಲ್ಲಿ ಇರ್ತಿತ್ತಾ ಅಂತ ಹೇಳಿ. ಉಳುಮೆ, ಗದ್ದೆ ಉಳುಮೆ, ಅಂಕುಡೊಂಕು ಸಂಕಪಾಲ ಅಂದ್ರೆ ಗದ್ದೆ ಉಳುಮೆಗೆ ಹೇಳಿದ್ದಾರೆ. ಅದೇ ಅದು ಹಂಗೆ ಮಾಡ್ಕೊಂಡು ಹೋಗುತ್ತಲ್ಲ ಅದು ಉಳುಮೆ ಮಾಡುತ್ತಲ್ಲ ಅದರದ್ದು ಇರ್ಬೇಕದು. 3 ತಲೆ 10 ಕಾಲು ಇವ್ರು ಅಷ್ಟೇ, ಮನುಷ್ಯ, ರೈತ ಮತ್ತೆ ಎತ್ತುಗಳು. ಕರೆಕ್ಟ್. ಉಳುಮೆ ಮಾಡುವ. ಕೈಲಿದ್ದಾಗ ಕಾರುಬಾರು, ಕೈ ಬಿಟ್ಟರೆ ನಿದ್ದೆ. ಇದಕ್ಕೆ ಇದೇ ತರದ್ ಇನ್ನೊಂದು ನಾವು ಚಿಕ್ಕನ್ನಲ್ಲಿ ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಮನೆಯೆಲ್ಲ ಸುತ್ತುತ್ತೆ ಮೂಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ. ಹೌದು. ಕರೆಕ್ಟ್. ಹೊಕ್ಕೆ ಅಥವಾ ಚಪ್ಪಲಿ. ಚಪ್ಪಲಿ ಆಗಲ್ಲ, ಮನೆಯೆಲ್ಲ ಸುತ್ತುತ್ತೆ ಆಗಲ್ಲ, ಅದು ಊರೆಲ್ಲ ಸುತ್ತುತ್ತೆ. ಸುತ್ತುತ್ತೆ. ಹೌದು. ಇದು ಮನೆ ಸುತ್ತುತ್ತೆ ಮೂಲೆಯಲ್ಲಿ ಕೂರುತ್ತೆ, ಪೊರ್ಕೆ ಇದು. ಓಕೆ, ಬಹುಶಃ ಇದು ತುಂಬಾ ಜನರಲ್ ಆಗಿದೆ. ಪಾಯಸದಲ್ಲಿರ್ತಾಳೆ, ಪಾಯಸ ಕುಡಿಯಲ್ಲ. ಮಜ್ಜಿಗೆಯಲ್ಲಿರ್ತಾಳೆ, ಮಜ್ಜಿಗೆ ಕುಡಿಯಲ್ಲ. ಉದ್ದ ಜುಟ್ಟಿನ ಪೆದ್ದಮ್ಮನಿಗೆ ಎಲ್ಲವೂ ಬೇಕು, ಆದ್ರೆ ಯಾವುದೂ ಬೇಡ. ಇದಾಗ್ಲೇ ಒಂದು ಮೇಡಮ್ ಹೇಳಿದ್ರು, ಪಾಯಸದಲ್ಲಿರ್ತಾಳೆ, ಪಾಯಸ ಕುಡಿಯಲ್ಲ. ಮಜ್ಜಿಗೆಯಲ್ಲಿರ್ತಾಳೆ, ಮಜ್ಜಿಗೆ ಕುಡಿಯಲ್ಲ. ಉದ್ದ ಜುಟ್ಟಿನ ಪೆದ್ದಮ್ಮ, ಎಲ್ಲವೂ ಬೇಕು ಆದ್ರೆ ಯಾವುದು ಬೇಡ. ಚೌಟು. ಹೌದು, ಕರೆಕ್ಟ್. ಇದು ಚೆನ್ನಾಗಿದೆ. ಮುಗಿಲು ಮುಟ್ಟುವ ಮರ, ಗಿಡದ ಬುಡದಲ್ಲಿ ಕೆಂಪು ನೀರು. ಯಾವ ಎತ್ತರದ ಮರದ ಕೆಳಗೆಲ್ಲ ಕೆಂಪಾಗಿ ಆಗಿರುತ್ತೆ ಅನ್ನೋ ಅರ್ಥದಲ್ಲಿ ತಗೊಂಡು ನೋಡ್ಬೇಕಂತ. ಮುಗಿಲು ಮುಟ್ಟುವ ಮರ, ಗಿಡದ ಬುಡದಲ್ಲಿ ಕೆಂಪು ನೀರು. ಅವರು ಹೆಚ್ಚಿನ ಮನೆಗಳಲ್ಲಿ ಇದು ಇತ್ತೀಚೆಗೆ ಇಲ್ಲದ ಕಾರಣ ನೋಡಿಲ್ಲ. ಕೇಳಿದ ತಕ್ಷಣ ಗೊತ್ತಾಗಿತ್ತು. ಪ್ರಶ್ನೆಗಳೆಲ್ಲ ನಮ್ಮ ಕೈಗೆ ಬಂದಿರೋದ್ರಿಂದ ನಾನು ಉತ್ತರ ಹೇಳಿದ್ರು ಅದು ಕೌಂಟ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೇಳ್ಬೇಡಿ, ನೀವು ಹೇಳಲ್ಲ ಅರ್ಥ ನನ್ಗೆ. ಸುಮ್ಮನೆ ಇರಲಿಲ್ಲ, ಹತ್ರವಾಗಿ ಹೇಳಿ ಅಷ್ಟು, ಯಾರು ಹೇಳ್ತಾ ಇದ್ರೆ. ಅದು ತೊಂಡೆ ಹಣ್ಣು. ಹಸಿರು ಮರದಲ್ಲಿ ಅರಳಿ ಹೂವಿಲ್ಲ, ಆದ್ರೆ ಕಾಯಿ ಕಚ್ಚಿತೋ ನಾನ್ಯಾನು. ಹಸಿರು ಮರದಲ್ಲಿ ಅಥವಾ ಹಸಿರು ಗಿಡದಲ್ಲಿ ಅರಳಿ ಹೂವಿಲ್ಲ, ಆದ್ರೆ ಕಾಯಿ ಕಚ್ಚಿತು. ಅಂದ್ರೆ ಹಸಿರು ಗಿಡದಲ್ಲಿ ಆ ಹೂವಾದ್ಮೇಲೆ ಬರೋ ಕಾಯಿನ ನಾವು ಕಚ್ಚಿದ್ರೆ ಅದ್ರ ಕಾಯಿ ಕಚ್ಚಿತು ಅಂದ್ರ ನಮಗದು ಕಷ್ಟ ಅನ್ನೋ ಅರ್ಥದಲ್ಲಿ ಇದೆ. ಮೆಣಸಿನಕಾಯಿ. ಹೂ ಬಿಡೋದಿಲ್ವಾ ಮೆಣಸಿನಕಾಯಿ? ಅಲ್ಲ, ಹೂವಾಗಿ ಅದೇ ಕಾಯಿ ಆಗತ್ತೆ ಅಲ್ಲ. ಆದ್ರೆ ಅರಳಿ ಹೂವಿಲ್ಲ. ನಾವು ಹೂ ಬಿಡದೆಲ್ಲ ಇರೋ ಕಾಯಿ ಅಂತ ಸುಮ್ನೆ ಅದ್ವಿ, ಗೊತ್ತಾಗ್ಲಿಲ್ಲ. ಓಕೆ. ಕತ್ತಲು ಕೋಣೆಗೆ ಒಂದೇ ಕಂಬಿ, ನಾನ್ ಯಾರು? ಇದು ಬಾಗಿಲ ತಿಲಕ ಅಥವಾ
ಇಲ್ಲ ಇಲ್ಲ, ಇದು ಬಾಗಿಲ ಒಂದೇ ಒಂದು ಇದು ಕಂಬಿ ಅಂದ್ರೆ ಲಾಕ್ ಮಾಡ್ತೀವಲ್ಲ ಬಾಗಿಲ್ ಚಿಲ್ಕ, ಅಥವಾ ಅದಕ್ಕೆ ಅದಕ್ಕೆ ಹಾಕಿದ್ದಾರೆ. ಹೌದು. ಲೈಟ್ ಆನ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ರೆ ಇವಾಗ ಅದು ರಿಪ್ಲೈ ಆಗಲ್ಲ. ಅದೇ ಹಿಂದೆಲ್ಲ ಕತ್ತಲ ಕೋಣೆ ಹಾಕ್ ತಕ್ಷಣ ಕತ್ಲಾಗ್ತಿತ್ತು ಅನ್ನೋದು. ಮೇಲೆ ಹೋದರೆ ಬಟ್ಟೆ ಇಲ್ಲ, ಕೆಳಗೆ ಬಂದರೆ ಮೈ ತುಂಬಾ ಬಟ್ಟೆ, ನಾನು ಯಾರು? ಇವೆಲ್ಲ ಕಷ್ಟನಪ್ಪ, ಹಿಂಗೆಲ್ಲ ಕೊಟ್ಟ ಹೇಗೆ? ಅದೇ ಗಮನ ಇಟ್ಟು ಛತ್ರಿ ತೆಗ್ದು ಹಾಕುವಾಗ. ಇಲ್ಲ ಇಲ್ಲ, ಇದು ನೂಲ್ ತೆಗೆಯುವ ಮಿಷಿನ್ ಇರುತ್ತಲ್ಲ, ಅದ್ರಲ್ಲಿ ಅದು ಮೇಲಕ್ಕೆ ಹೋದಾಗ ಅದು ಫುಲ್ ಎಲ್ಲ ಓಪನ್ ಆದಾಗ ಕಾಣುತ್ತೆ, ಮತ್ತೆ ಕೆಳಗಡೆ ಬಂದಾಗ ಅದೆಲ್ಲ ಒಂಥರ ಆ ಬಟ್ಟೆ ಪೂರ್ತಿ ಕಾಣಿಸುತ್ತೆ. ಸೊ ಆ ಒಂದು ವ್ಯತ್ಯಾಸಕ್ಕೆ ಅದನ್ನ ಮೇಲೆ ಹೋದ್ರೆ ಬಟ್ಟೆ ಇಲ್ಲ, ಕೆಳಗೆ ಬಂದ್ರೆ ಮೈ ತುಂಬಾ ಬಟ್ಟೆ ಅಂತ ಹೇಳಿದ್ದಾರೆ. ಬಟ್ ಅದು ಆ ಕಾಂಟೆಕ್ಸ್ಟ್ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಏನ್ ಉತ್ತರ? ಆ ನೂಲ್ ತೆಗೆಯೋ ಆ ನೂಲ್ ತೆಗೆಯೋ ಮಿಷಿನ್. ಕರಿಯಪ್ಪನ ಮೈ ಮೇಲೆ ಬಿಳಿಯಪ್ಪನ ನೂಲು. ಇನ್ನೊಮ್ಮೆ ಹೇಳಿ. ಕರಿಯಪ್ಪನ ಮೈ ಮೇಲೆ ಬಿಳಿಯಪ್ಪನ ನೂಲು. ಬೋರ್ಡ್ ಬರಹನ ಅದು ಆಗ್ಬೋದೇನೋ ಗೊತ್ತಿಲ್ಲ. ಇವ್ರು ಮೇಕೆ ಅಂತ ಕೊಟ್ಟಿದ್ದಾರೆ. ಕರಿಯಪ್ಪನ ಮೈ ಮೇಲೆ ಬಿಳಿಯಪ್ಪನ ನೂಲು ಅಂದ್ರೆ ದಾರ ಆಗತ್ತೆ ಅಥವಾ ಇದಾಗತ್ತೆ. ಮೇಕೆ ಅಂತ ಹೇಳಿದ್ದಾರೆ. ಆಗ ನೋಡಿದ್ರೆ ಆ ಕಾಂಬಿನೇಷನ್ ಅದು ಈಗ ಹಸುನು ಆಗುತ್ತೆ. ಯಾವ ಪ್ರಾಣಿ ಆದ್ರೂ ಆ ಕಲರ್ ಹಾ, ಇದ್ರೆ ಎಕ್ಸಾಕ್ಟ್ಲಿ. ಹಸು ಆಗತ್ತೆ, ಆದ್ರೆ ನೂಲು ಅಂತ ತೆಗಿವಾಗ ಅದ್ರ ಮೈ ಮೇಲೆ ಅದು ನಾವು ತಗೋತೀವಲ್ಲ ಅದ್ರ ಊಲು ತೆಗಿತೀವ, ಅದು ಕಾರಣ ಅಲ್ಲ, ನೂಲ್ ಮಾಡ್ಕೋತೀವಿ ನಾವು ಅದನ್ನ. ಕರೆಕ್ಟ್. ನೋಡಲು ರಾಜಕುಮಾರ, ತಲೆ ಮೇಲೆ ಕಿರೀಟ, ನಡಿಗೆಯಲ್ಲಿ ಗೊತ್ತು. ಇಲ್ಲ, ಇದು ನವಿಲ್ ಕೊಟ್ಟಿದ್ದಾರೆ. ಬಟ್ ನವಿಲ್ಗೆ ಇನ್ನೂ ಚೆನ್ನಾಗಿರೋದು ಇದೆ, ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸಹಸ್ರಾರು ಕಣ್ಣು ಆ ರೀತಿ ಬರ್ತಕ್ಕಂತ ಒಗಟಿದೆ ಅದಕ್ಕೆ. ಅದು ನನಗೆ ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಈಗ ಒಂದೆರಡು ನಾನು ಇದ್ರಲ್ಲಿ ತಗೊಂಡಿದ್ದೆ. ಇದೊಂದು ಹೇಳ್ತೀನಿ. ಇದು ಬಹುಶಃ ನೋಡಿದ ತಕ್ಷಣ ಇದು ಗೊತ್ತಾಗುತ್ತೆ, ಬಟ್ ಆದ್ರೆ ಅದು ಹೆಂಗ್ ಅಲ್ಲಿಗೆ ಬಂತು ಅಂತ ನೀವು ನೋಡಿ ಹೇಳಿ, ಅದು ಮುಖ್ಯ ಆಗತ್ತೆ. ಸರಿಯಾಗಿ ನಿಧಾನ ಕೇಳಿಸ್ಕೊಳ್ಳಿ. ಉತ್ತರ ಗೊತ್ತಾಗ್ಬಿಡುತ್ತೆ. ಉತ್ತರ ನೋಡಿದ ತಕ್ಷಣ ಗೊತ್ತಾಗತ್ತೆ, ಬಟ್ ಆದ್ರೆ ಆ ಉತ್ತರಕ್ಕೆ ಹೇಗ್ ಬಂದ್ವಿ ಅಂತ ಹುಡುಕ್ಬೇಕಾಗ್ಬರ್ಬೋದು. ಕೆಲವರಿಗೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಉತ್ತರ ದಿಕ್ಕಿನ ಅಧಿಪತಿಯ ಪಿತನ ಸುತನ ಸೋದರಿಯ ನಾಸಿಕವನ್ನು ಕತ್ತರಿಸಿದವನ ಭಾರ್ಯೆಯ ಪಿತನಿಗೆ ಭೂಮಿಯಲ್ಲಿ ಸಿಕ್ಕ ಶಿಶು ಇವಳು. ಇನ್ನೊಂದ್ಸಲಿ ಹೇಳ್ತೀನಿ. ಉತ್ತರ ದಿಕ್ಕಿನ ಅಧಿಪತಿಯ ಪಿತನ ಸುತನ. ಉತ್ತರ ದಿಕ್ಕಿನ ಅಧಿಪತಿಯ ಪಿತನ ಸುತನ ಸೋದರಿ. ಆ ಸೋದರಿಯ ನಾಸಿಕವನ್ನು ಕತ್ತರಿಸಿದವನ ಭಾರ್ಯೆ. ಆ ಭಾರ್ಯೆಯ ಪಿತನಿಗೆ ಭೂಮಿಯಲ್ಲಿ ಸಿಕ್ಕ ಶಿಶು ಇವಳು. ಇನ್ನೊಮ್ಮೆ ಹೇಳ್ತೀನಿ. ಕರೆಕ್ಟ್, ನಂಗೆ ಅದು ಬಂದಿದ್ದು ಹೇಳಿ. ಆದ್ರೆ ಮಧ್ಯದಲ್ಲಿ ಬರೋ ಇಷ್ಟು ರಿಲೇಷನ್ಸ್ ಗೊತ್ತಾಯ್ತು. ಏನ್ ಹೇಳಿ? ಭೂಮಿಯಲ್ಲಿ ಸಿಕ್ಕವಳು ಅನ್ನೋದ್ರ ಗೊತ್ತಾಯ್ತು. ಅದು ಗೊತ್ತಾಯ್ತು. ಇನ್ನೊಂದು ಹೇಳ್ಕೊಂಡು, ಉತ್ತರ ದಿಕ್ಕಿನ ಅಧಿಪತಿ. ನೀವು ಅಲ್ಲಿಂದ ಬರ್ಬೇಕಾಗತ್ತೆ. ಉತ್ತರ ದಿಕ್ಕಿನ ಅಧಿಪತಿ ಯಾರು? ಅಲ್ಲಿಂದ ಬರ್ಬೇಕಂತ. ಕುಬೇರ. ಕರೆಕ್ಟ್. ಕುಬೇರನ ಪಿತ. ಕುಬೇರನ ಪಿತ ಅವರಪ್ಪ ರಾವಣನಪ್ಪನು ವಿಶ್ರವ. ಎಕ್ಸಾಕ್ಟ್ಲಿ. ಅವನ ಮಗ ರಾವಣನ ಸೋದರಿ ತಂಗಿ ಶೂರ್ಪಣಖಿಯ ನಾಸಿಕವನ್ನು ಕತ್ತರಿಸಿದವನು ಲಕ್ಷ್ಮಣನ ಭಾರ್ಯೆ ಊರ್ಮಿಳೆಯ ಪಿತ ಜನಕನ ಭೂಮಿ ಸಿಕ್ಕೋಳು ಸೀತೆ.
ಎಸ್ ಸರ್. ನಾರಾಯಣ ಕರೆಕ್ಟ್ ಆಗಿ ಎಂಟ್ರಿ ಕೊಟ್ರು. ಅಲ್ಲಲ್ಲ ಅವ್ನಿಗೆ ಎಲ್ಲಿ ಬರ್ಬೇಕು ಅಂತ ಬಂದ ಅವನು. ಆಫೀಸಲ್ಲೂ ಹೀಗೆ ಮಾಡೋರು. ಅಲ್ಲಿ ಇದೇ ನೆನಪಿದೆ, ಈ ತರ ಕ್ಯಾರೆಕ್ಟರ್ಸ್ ಬಂದಾಗ ಅವ್ರೊಬ್ರೇ ಉತ್ತರ ಕೊಡ್ತಾ ಇದ್ದಿದ್ದು. ಕರೆಕ್ಟ್. ನಮಗೆ ತಕ್ಷಣ ಫ್ಲಾಶ್ ಆಗೋದಿದೆ ಅಲ್ಲ, ಇಷ್ಟೊತ್ತು ನಾನು ಸುಮ್ಮನೆ ಯಾಕಂದ್ರೆ ಫ್ಲಾಶ್ ಆಗ್ತಿರ್ಲಿಲ್ಲ, ಏನು ಗೊತ್ತೇ ಆಗ್ತಾ ಇರ್ಲಿಲ್ಲ. ಈಗ ಇಂಟ್ರೆಸ್ಟ್ ಹತ್ತು ಅಂತ ಹೇಳಿ ಗೊತ್ತಿದ್ದಿದೆ ಇದು. ಹೌದು, ಗೊತ್ತಿರೋ ಇದೊಂದರ ವರ್ಣ ಅಂತ ಬಾಯಿ ಬಿಟ್ಟಿದ್ದಷ್ಟೇ. ಸೌಜನ್ಯ ಮತ್ತು ನರಸಿಂಹ ಅವತಾರ ಪುರುಷರೆಲ್ಲ ಹಾಗೆ. ಈ ಅವತಾರದಲ್ಲೂ ಆ ಅವತಾರವನ್ನು ನೆನ್ಸ್ಕೊಂಡು ಓಡ್ ಬಂದಿದ್ದಾರೆ. ಹಂಗೆ. ಉತ್ತರ ದಿಕ್ಕಿನ ಅಧಿಪತಿಯ ಪಿತನ ಸುತನ ಸೋದರಿಯ ನಾಸಿಕವನ್ನು ಕತ್ತರಿಸಿದವನ ಭಾರ್ಯೆಯ ಪಿತನಿಗೆ ಭೂಮಿಯಲ್ಲಿ ಸಿಕ್ಕ ಶಿಶುಗಳು. ಆಯ್ತಾ? ಇನ್ನೊಂದು, ಇದು ನಾನು ಇಂಟರ್ನೆಟ್ ಅಲ್ಲಿ ನೋಡಿದೆ, ಬಟ್ ತಪ್ಪಿತ್ತು, ಅದರಲ್ಲಿ ಸಣ್ಣ ಬದಲಾವಣೆ ನಾನೇ ಮಾಡಿಕೊಂಡೆ, ಅದನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದೀನಿ. ಕಾನೀನನಾಗಿ ಜನಿಸಿ ಕಾನೀನನಾಗಿ ಜನಿಸಿ ರಾಧೆಯ ಮಗನಾಗಿ ಜಮದಗ್ನಿ ಕುವರನಿಂದ ಶಾಪ ಪಡೆದು, ಜಮದಗ್ನಿ ಅಂತ ನಾರಾಯಣ ತಲೆ ಆಟಾಡ್ತಿದ್ದ, ಆಯ್ತಾ ಇಲ್ಲ, ಜಮದಗ್ನಿ ಕುಮಾರನಿಂದ ಶಾಪ ಪಡೆದು ಕೌರವೇಶ್ವರನ ಪ್ರಿಯ ಸಖ. ಉತ್ತರ ಬೇಕಾದ್ರೆ ಹೇಳ್ತೀನಿ, ಇನ್ನು ಪೂರ್ತಿ ಮುಗಿಸಲ್ಲ, ಹೇಳ್ಬೇಡ ನಿಮಿಷ ತಡಿ, ಬೇರೆಯವ್ರಿಗೆ ಸಮಯ ಕೊಡೋಣ. ಕೌರವೇಶ್ವರನ ಪ್ರಿಯ ಸಖ ಈ ಕೌಂತೇಯ. ಆಯ್ತಾ? ಇನ್ನೊಂದ್ಸಲಿ ಹೇಳ್ತೀನಿ. ಕಾನೀನನಾಗಿ ಜನಿಸಿ ರಾಧೆಯ ಮಗನಾಗಿ. ಸರ್ ಓಕೆ. ಕಾನೀನನಾಗಿ ಜನಿಸಿ ರಾಧೆಯ ಮಗನಾಗಿ ಜಮದಗ್ನಿ ಕುವರನಿಂದ ಶಾಪ ಪಡೆದು ಕೌರವೇಶ್ವರನ ಪ್ರಿಯ ಸಖ ಈ ಕೌಂತೇಯ. ಸರ್ ಅಲ್ಲಿ 2-3 ಹ್ಯಾಂಡ್ಸ್ ಬಂದ್ಬಿಡ್ತು, ಈಗ ಎತ್ತಿದ್ದಾರೆ. ಕ್ಷಮಾ ಜ್ಯೋತಿ. ಯಾರಾದ್ರೂ ತೋಳಿ ಜ್ಯೋತಿ ಅವ್ರು ಹೇಳಿ, ಪರಲ್ಲ. ಕರ್ಣ. ಏನ್ ಹೇಳಿದ್ರಿ? ಕರ್ಣ ಹೇಗೆ ಅದಕ್ಕೆ ಇವನ್ ಮಗ ಅಂತಂದ್ರೆ ಸೂರ್ಯನ್ ಮಗ ರಾಧೆಗೆ ರಾಧೆಗೆ ಬಂದಿರೋದ್ರಿಂದ ಅವ್ನು ರಾಧೆಯ ಆಗ್ತಾನೆ. ಸೂರ್ಯನ್ ಮಗ ಹೇಗಾದ ಇಲ್ಲಿ? ಸೂರ್ಯನ್ ಮಗ ಹೇಗಾದ ಇಲ್ಲಿ? ಫಸ್ಟ್ ವರ್ಡ್ ಹೇಳಿದ್ರಲ್ಲ ಏನಂದ್ರಿ? ಕಾನೀನನಾಗಿ ಜನಿಸಿ. ಕಾನೀನ ಏನ್ ಹೇಳೋಣ? ಓಕೆ, ಈ ಗೂಗಲ್ ಮಾಡ್ಬೇಡಿ. ಕಾಲೀನ ಅಂತ ಅಂದ್ರೆ ಮದುವೆ ಹೆಣ್ಣಿಗೆ ಹುಟ್ಟಿದ ಮಗ ಅಂತ ಅರ್ಥ. ಹಾಗಾಗಿ ಕುಂತಿ ಮದುವೆ ಆಗದೆ ಇದ್ದ ಹುಟ್ಟಿದ್ರಿಂದ ಕಾಲೀನ. ನನ್ಗೆ ಶೆಲ್ಟರ್ ಇಲ್ಲ ಅನ್ನೋರಿಗೆ ಅಂತ ಅನ್ಕೊಂಡೆ, ಮನೆಯಲ್ಲಿ ಇಲ್ಲದವ ಅಂತ ಹೇಳಿ. ಆದ್ರೆ ಓಕೆ, ಅಷ್ಟು ಸ್ವಲ್ಪ ಅನಿಸ್ತು. ಏನ್ ಕರೆಕ್ಷನ್ ಇತ್ತು ಸರ್ ಇದ್ರಲ್ಲಿ? ರಿಲೇಷನ್ ಇದರಲ್ಲಿ ಅಲ್ಲಿ ಕಾನೀನನಾಗಿ ಜನಿಸಿ ಮತ್ತೆ ರಾಧೆಯ ಮಗನಾಗಿ ಇರ್ಲಿಲ್ಲ. ಅಲ್ಲೇನಾಗಿತ್ತು ಅಂದ್ರೆ ಅವನು ಇದಾಗಿತ್ತು, ಬೆಸ್ತನ ಮಗನಾಗಿ ಅಂತ ಇತ್ತು. ಅವ್ನು ಬೆಸ್ತನ ಮಗ ಅಲ್ಲ, ಅವನು ಆಕ್ಚುಲಿ ಇವನು ಸೂತಪುತ್ರ. ಅವನು ಬೆಸ್ತನ ಮಗ ಆಗಿರ್ಲಿಲ್ಲ. ಸೊ ಅದು ಸೂತಪುತ್ರ ಹಾಕಕ್ ನಂಗೆ ಸರಿ ಹೋಗ್ಲಿಲ್ಲ. ಅದಕ್ಕೆ ಅದ್ರಲ್ಲಿ ಅವನ ತಾಯಿ ಹೆಸರು ತಗೊಂಡು ಹಾಕ್ಬಿಟ್ಟೆ. ರಾಧೆ ಅಂತ ಕರಿತಿದ್ರಲ್ಲ ಅವನ್ನ, ಸೊ ಹಾಗಾಗಿ ಅವನ ತಾಯಿ ಹೆಸರನ್ನ ತಗೊಂಡು ಹಾಗೆ ಹಾಕ್ದೆ ನಾನು. ಓಕೆ, ಇಷ್ಟ್ರ ಮಧ್ಯ ನಾನೊಂದು ಹಾಕಿದ್ದೀನಿ. ಇದು ಎಷ್ಟು ಸರಿಯೋ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ಅದು ನೀವು ತಪ್ಪಿದ್ರೆ ಆಯ್ತು, ತಪ್ಪು ಅಂತ ಹೇಳಿ ನಿಲ್ಸೋಣ. ಸರಿ, ನೀವು ಹುಡುಕಕ್ಕಾದ್ರೆ ಪ್ರಯತ್ನ ಮಾಡಿ ನೋಡೋಣ. ಕಡೆಗೆ ಏನು ಇಲ್ಲ ಅಂದ್ರೆ ನಾನೇ ಅಂತ ಹೇಳ್ಬೇಕು, ಅಥವಾ ಗೊತ್ತಾಗಿಲ್ಲ ಅಂತ ಹೇಳ್ತೀನಿ. ಬಟ್ ಅದು ಸರಿ ಇದ್ರೆ ಸರಿ, ಇಲ್ಲ ಇದು ಒಗಟೆ ಅಲ್ಲ ಅಂದ್ರೂ ಕೂಡ ಸುಮ್ಮನೆ ಆಗೋಣ, ಒಂದು ಪ್ರಯತ್ನ ಅಷ್ಟೆ. ಓಕೆ. ವಿಷ್ಣುವಿನ ಸೋದರಿಯ ಗಂಡನ ಯಾಗದ ಫಲವಾಗಿ ವಿಷ್ಣುವಿನ ಜನನ. ವಿಷ್ಣುವಿನ ಸೋದರಿಯ ಗಂಡನ ಯಾಗದ ಫಲವಾಗಿ
ವಿಷ್ಣುವಿನ ಜನನ. ಇದ್ರಲ್ಲಿ ಏನು ಪ್ರಶ್ನೆ ಸರ್? ಅಂದ್ರೆ ಅಲ್ಲ ಇದು ಅದು ಈ ವಿಷ್ಣು ಜನನ ಆಗಿದ್ದು ಯಾರು ಹೆಂಗ್ ಆಯ್ತಿದ್ ಒಟ್ಟು ಉತ್ತರ ಕೊಡಿ ಅಷ್ಟೇ. ಅದನ್ನ ಏನ್ ಅರ್ಥ ಆಯ್ತು ಅಂತ ಹೇಳಿ ಸರ್. ಕ್ಷಮ ಹೇಳ್ತಿದ್ರಾ? ಟ್ರೈ ಮಾಡ್ತಿದ್ರಾ? ರಾಮನ ಅನ್ಕೊಂಡೆ, ಬಟ್ ವಿಷ್ಣುವಿನ ಸೋದರಿ ಗಂಡ ಹೇಗೆ ಅಂತ ಕನೆಕ್ಷನ್ ಅಲ್ಲ ಗೊತ್ತಾಗ್ತಿಲ್ಲ. ನಿಮ್ದು ಓಕೆ, ನಾನು ರಾಮ ಕರೆಕ್ಟ್ ಅಂತ ಹೇಳ್ತೀನಿ, ಬಟ್ ತಪ್ಪಿರ್ಬೋದು. ಅದನ್ನ ಹೊಂದಾಣಿಕೆ ಆಮೇಲೆ ನೋಡೋಣ. ಈಗ ರಾಮನಿಂದ ತಗೊಂಡು ಹಿಂದಕ್ಕೆ ಹೋಗಿ ನೋಡೋಣ. ರಾಮನ ತಂದೆ, ಬಟ್ ಅವನ್ ಹೆಂಡತಿ ವಿಷ್ಣು ಸೋದರಿನ ನಂಗೆ ಗೊತ್ತಿಲ್ಲ. ಅಲ್ಲ ಹಂಗಲ್ಲ. ಓಕೆ, ಅಲ್ಲಿ ಯಾಗ ಮಾಡ್ತಿದ್ ಯಾರು? ದಶರಥ. ಓಹೋ. ಇಲ್ಲ, ಋಷ್ಯಶೃಂಗ ಮುನಿ. ಋಷ್ಯಶೃಂಗನ ಹೆಂಡತಿ ಯಾರು? ಶಾಂತ, ದಶರಥನ ಮೊದಲನೇ ಮಗಳು. ಶಾಂತ. ಶಾಂತ ಬಂದಿರೋದ್ ನಮ್ಮಗಳು ರಾಮನ ಮಗಳಿರ್ಬೋದು ಅಂತ ಇಂಡಿಕೇಶನ್ಸ್ ಅಲ್ಲಿ ಬರುತ್ತಷ್ಟೇ ಅಲ್ಲಿ. ಹಾಗಾಗಿ ರಾಮನ ತಂಗಿನ ಅಕ್ಕನು ಇರಬೇಕು ಅಂತ ಅಕ್ಕ ಅಲ್ವಾ? ಸೊ ಹಾಗಾಗಿ ಅವಳು ವಿಷ್ಣುವಿನ ಸೋದರಿ ಆಗ್ತಾವಳು. ವಿಷ್ಣುವಿನ ಸೋದರಿಯ ಗಂಡ ಮಾಡಿಸಿದ ಯಾಗದ ಫಲವಾಗಿ ವಿಷ್ಣುವಿನ ರಾಮನೇ ಹುಟ್ಟನಲ್ಲಿ ಅಂತ ಹಾಕಕ್ ಹೋಗಿದ್ದೆ ನಾನು ಅಷ್ಟೇ ಅನ್ನ. ಓ, ಚೆನ್ನಾಗಿದೆ. ಸೊ ಅದು ಚೆನ್ನಾಗಿದೆ. ಅಂದ್ರೆ ವಿಷ್ಣುವಿನ ಅವತಾರದ ಅಂದಿದ್ರೆ ಕ್ಲಿಯರ್ ಆಗ್ಬಿಡೋದು ಬೇಗ. ಅದೇ ಅದು ನಾನು ಮಾಡ್ತಿಲ್ಲ ಅದನ್ನ. ಸೊ ಹಾಗಾಗಿ ಅದು ಅಲ್ಲಿ ನಂಗೆ ವಿಭಾಂಡಕ ಮುನಿ ಏನೋ ಯೋಚನೆ ಮಾಡ್ತಾ ಇದ್ದೆ. ವಿಭಾಂಡಕ ಮುನಿ ಜ್ಞಾಪಕ ಬಂದ ನನಗೆ. ವಿಭಾಂಡಕನ ಪುತ್ರ ಋಷ್ಯಶೃಂಗ ಶಾಂತನ ಮದುವೆ ಆಗ್ತಾನೆ. ಆಮೇಲೆ ನಂತರ ದಶರಥ ಅವನ್ನ ಕರ್ಕೊಂಡ್ಬಂದು ಯಾಗ ಮಾಡಿಸ್ತಾನೆ. ಯಾಗ ಮಾಡಿಸಿ ಪುತ್ರಕಾಮೇಷ್ಟಿ ಯಾಗದಲ್ಲಿ ಮೇನ್ ಮಾಡ್ಸೋನೆ ಋಷ್ಯಶೃಂಗ. ಆ ಋಷ್ಯಶೃಂಗನ ಆ ಯಾಗದ ಫಲವಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹುಡ್ತಾರೆ. ಸೊ ಆ ಲೆಕ್ಕಕ್ಕೆ ಒಂದ್ ರೀತಿಲಿ ಅದು ವಿಷ್ಣುವಿನ ತಂಗಿಯ ಅಕ್ಕನ ಗಂಡನ ಒಂದು ಯಾಗ ಮಾಡಿಸಿದ್ರಿಂದಾನೇ ಆಯ್ತು ಅನ್ನೋ ಅರ್ಥದಲ್ಲಿ ಅದನ್ನ ಹೇಳೋ ಪ್ರಯತ್ನ ಮಾಡಿದ್ದೆ ನಾನು ಅಷ್ಟೇ. ಓಕೆ, ಇದಿಷ್ಟು ನನ್ನ ಬಳಿ ಒಂದಷ್ಟಿತ್ತು. ಇನ್ನೊಂಚೂರು ನೋಡ್ತೇನೆ, ಒಂದ್ ಸೆಕೆಂಡ್. ನಾನೊಂದ್ ಹೇಳಾ? ಓ ಖಂಡಿತ, ನಾವು ಕಾಯ್ತಾ ಇದೀವಿ. 5 ಮನೆ ಒಂದೇ ಅಂಗಳ. 5 ಮನೆ ಒಂದೇ ಅಂಗಳ. ಸರಿ, ಹೇಳ್ಬೇಕಾ? ಉತ್ತರ ಹೇಳ್ಬೇಕಾ? ಹಾ, ಅಂಗಯ್ಯ. ಹೌದೌದು, ಕರೆಕ್ಟ್. ಓಕೆ, ನಾನೊಂದು ಕೇಳಲಾ? ಹಾ, ತಲೆ ಕಪ್ಪು ದೇಹ ಕೆಂಪು, ನಾನ್ಯಾರು? ಗುಲಗಂಜಿ. ಕರೆಕ್ಟ್. ಹೌದು. ತೇಲುತ್ತೆ, ಮುಳುಗುತ್ತೆ, ಕರಗತ್ತೆ. ಉಪ್ಪ ಅಲ್ಲ, ತೀರುತ್ತೆ, ಎಲೆ ಅಡಿಕೆ ಸುಣ್ಣ. ಎಲೆ ಅಡಿಕೆ ಸುಣ್ಣ. ನರಸಿಂಹ ಸರ್ ಇದೆಲ್ಲ ಕೆಲವೊಂದು ಊರೆಲ್ಲ ಸುತ್ತುತ್ತೆ, ಊರೆಲ್ಲ ಸುತ್ತುತ್ತೆ, ಮೂಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮನೆಯೆಲ್ಲ ಸುತ್ತುತ್ತೆ, ಮೂಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈಗ ನಾನು ಊರೆಲ್ಲ ಸುತ್ತು ಹೊರಟಿದ್ದೀನಿ. ಕಿವಿ ಹಿಂಡಿದ್ರೆ ಅಳತ್ತೆ. ನಾವು ಮಕ್ಕಳಲ್ಲಿ ಹೇಳ್ಕೊತಿದ್ವಿ, ಸರಿನಾ ತಪ್ಪೋ ಗೊತ್ತಿಲ್ಲ. ಅಲಾರಾಮ್ ಏನಾರ ಹೇಳ್ತಿದ್ರೇನು ಅಲ್ವಾ? ಅಲಾರ್ಮು ಅಳತ್ತೆ ಅಂದ್ರೆ ಕಿವಿ ಹಿಂಡಿದ್ರೆ ಅಳುತ್ತೆ. ಹಾ, ರೇಡಿಯೋ. ಹೇಳ, ನಾವು ಮಿಕ್ಸಿಗೆ ಹೇಳ್ತಾ ಇದ್ವಿ. ಮಿಕ್ಸರ್ಗೆ. ಅದು ತಕ್ಷಣಕ್ಕೆ ಕೊಯ್ ಅಂತದಲ್ಲ, ಅದಕ್ಕೋಸ್ಕರ. ಬಾಳೆಹಣ್ಣು ಎಲ್ರು ಬಟ್ಟೆ ಬಿಚ್ಚತ್ತೆ, ಬಾವಿಗೆ ಹರತ್ತೆ, ತುಂಬಾ ನಾನ್ ಕೇಳ. ನರಸಿಂಹ ಸರ್ ಕೇಳಿದ ಥರನೇ ನಮ್ ಸರ್, ಸಂಸ್ಕೃತ ಸರ್ ಯಾವಾಗ್ಲೂ ಇದನ್ನ ಬೈಯೋರು ಮಕ್ಳಿಗೆ. ದಶರಥ ನಂದನ ಸಖ ವದನ. ದಶರಥ ನಂದನ. ಓಕೆ, ದಶರಥ ನಂದನ ಅಂದ್ರೆ ಓಕೆ ಸಖ ವದನನಾ? ಓಕೆ, ಅಲ್ಲ ಅಷ್ಟೇನಾ ಅದು? ಹಾ, ಅಷ್ಟೇ. ಯಾರದು? ದಶರಥ ನಂದನ ಸಖ ವದನ ಅಂದ್ರೆ ಯಾರ್ ತರ? ದಶರಥ ನಂದನ ಅಂದ್ರೆ ಯಾರು? ರಾಮ. ಅವನ ಸಖ ಯಾರು?
ಲಕ್ಷ್ಮಣ ಇಲ್ಲ ಅವನ ಸಖ. ಆಂಜನೇಯನ ಸುಗ್ರೀವ ಹಾ. ಸುಗ್ರೀವ. ಮಂಗನಿಗೆ ಹೇಳುದಾ? ಹಾ ಆಂಜನೇಯ ಮಂಗನಿಗೆ ಹನುಮಂತ. ಹಾ ಆಂಜನೇಯ. ಅವನ ಹಾ, ವದನ ಹೇಳು. ಅವನ್ ತರ ಮುಖ ಇರೋನು ಅಂತ ಬೈಯೋರು. ಇದ್ಯಾಕೆ ಒಳ್ಳೆ ದಶರಥ ನಂದನ ಸಖವದನ ತರ ಆಡ್ತಾ ಇದೀಯ ಅನ್ನೋರು. ಹಾ. ಸರ್, ಅರ್ಥ ಆಗದೆ ಇರಂಗ ಅಲ್ಲ, ಸ್ಕೂಲಲ್ಲಿ ಅವ್ರು ಬೇಜಾರಾಗದೆ ಇರ್ಲಿ ಅಂತ ಅದು. ಕಪಿ ಅಂತ ಹೇಳ್ಬಿಟ್ರೆ ಕಷ್ಟ Correct. ಆಗ್ಬಿಡುತ್ತಲ್ಲ. ಕೋತಿ ತರ ಆಡ್ತಾ ಇದೀಯ ಅನ್ನೋದ್ರ ಬದಲು ದಶರಥ ನಂದನ ಸಖವದನ ತರ ಆಡ್ತಾ ಇದೀಯ ಅಂತ. ಅವ್ರಿಗೆ ಯಾವ ತರ ನಮ್ಮನೇಲಿ ಅಂತಾನೆ ಅರ್ಥ ಯಾಕೆ ಆಗ್ದಿರಾ, ಯಾವ ತರ ಆಡ್ತಾ ಇದೀನಿ ಅಂತಾನೆ ಅರ್ಥ ಆಗ್ದಿರಾ ಅನ್ಯಗ್ರಹ ಜೀವಿ ಇರ್ಬೇಕು ಅಂತ ಆಗ್ಬೇಕಷ್ಟೇ. ಅಲ್ಲ, ಇದು ಆಕ್ಚುಲಿ ನಮ್ಮನೇಲಿ ನನ್ನ- ಕಾರ್ತಿಕ್ ಹೇಳ್ತಾರೆ, ಯಾಕೆ ನಮ್ಮ ಮನೆ ದೇವ್ರ ತರ ಮುಖ ಮಾಡ್ಕೊಂಡ್ ಕೂತಿದ್ಯಾ ಅಂತ ಹೇಳ್ತಾರೆ. ನಮ್ಮ ಮನೆ ದೇವ್ರು ಆಂಜನೇಯ ಆಗ್ತಾರೆ, ಅದಕ್ಕೋಸ್ಕರ ಹತ್ತತ್ರ ಇತ್ತು. ಹೌದು, ಸಖವದನ. ಪ್ರವೀಣ್ ಅವ್ರೆ ಹೇಳಿ ಕಟ್ ಮಾಡ್ದೆ ನಿಮ್ಮನ್ನ. ಅದು ಆಗಿದೆ ಗೊತ್ತಿಲ್ಲ ನನಗೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ತಿನ್ನಲು ಕೊಟ್ರೆ ಬದುಕ್ತೇನೆ, ಕುಡಿಯಲು ಕೊಟ್ರೆ ಸಾಯ್ತೇನೆ ಅಂತ. ಕೊಟ್ಟರೆ ಬದುಕ್ತೇನೆ, ಕುಡಿಯಲು ಕೊಟ್ಟರೆ ಸಾಯ್ತೇನೆ ಅಂತನಾ? ಹೌದು. ಉಪ್ಪ ಇಲ್ಲ ಇಲ್ಲ. ನಾನು ಪ್ರಯಾಣಿಸ್ತಾ ಇದ್ದೇನೆ ನರಸಿಂಹ, ನಿಮ್ಮನೆ ದಿಕ್ಕಿನ ಅಂತ. ಹಾಗಾಗಿ ಹಾ ಸಿಕ್ಕಾಗ ಏನಾದ್ರು ಮಾತಾಡಕ್ಕಾದ್ರೆ ಆಡ್ತೇನೆ. ನಿಮ್ಮನೆ ಇದು ಮುಂಭಾಗದ ನರಸಿಂಹ ಸ್ವಾಮಿ ಪಾರ್ಕಿನ 3rd ಕ್ರಾಸ್ ಅಲ್ಲಿ ಬರ್ತಾ ಇದ್ದೇನೆ. ಇದು ಮನೆ ಹತ್ರ ಇದೀರಾ ನೀವು? ಆ ಇಲ್ಲ ಕಡೆ ಇಲ್ಲ, ಬರ್ತಾ 4 ಗಂಟೆಗೆ ಅಲ್ಲಿ ಇರ್ಬೇಕಿತ್ತು. ಓಹ್, ಬರ್ಲಿಲ್ಲ ಅಂತ ಫೋನ್ ಬಂತು, ಇಲ್ಲ ಹೊರಟಿದ್ದೀನಿ ಅಂತ ಹೇಳಿ ಹೊರಟ್ಬಿಟ್ಟಿದ್ದಾಯ್ತಂತೆ. ಪ್ರವೀಣ್ ಅವ್ರ ಪ್ರಶ್ನೆಗೆ ಉತ್ತರ ಬೆಂಕಿನಾ? ಹಾ ಕರೆಕ್ಟ್ ಇದೆ. ಹಾ. ಸರಿ ಇದೆ. ಅದಕ್ಕೆ ತಿನ್ಲಿಕ್ಕೆ ಕೊಟ್ರೆ, ಇದ್ದಿಲ್ ಕೊಟ್ರೆ ಅದು ಹೊತ್ಕೊಳ್ತೆ ಅಲ್ವಾ? ಹಾ. ಅದನ್ನ ನೀರೇನಾದ್ರೂ ಹಾಕಿದ್ರೆ ಅದು ಎಣ್ಣೆ ಹಾಕಿದ್ರೆ ಕುಡಿತದಲ್ಲ. ಅದೌದು. ನಾವಿದು ಹೇಳ್ತಾ ಇದ್ವಿ, ತಾಯಿ ತರಕಿ ಮಗಳು ಬೋಡಿ ಮೊಮ್ಮಗಳು ನುಣ್ಣಗೆ ಅಂತ. ಇನ್ನೊಮ್ಮೆ ಹೇಳಿ. ತಾಯಿ ತರ್ಕಿ ಮಗಳು ಬೋಡಿ ಮೊಮ್ಮಗಳು ನುಣ್ಣಗೆ ಅಂತ. ಇದಾ ಕಾಯಿ ತೆಂಗು ಕೊಬ್ಬರಿ ಆಗೋದು. ಅಯ್ಯೋ, ಸಿಗಬಾರದೆ ಹಲಸಿನ ಹಣ್ಣು ಎಲ್ಲೆಲ್ಲಾದರೂ. ಹಲಸಿನ ಹಣ್ಣು ಅದ್ರ ಮೇಲ್ಭಾಗ ಮತ್ತೆ ಹಲಸಿನ ತೊಳೆ ಮತ್ತು ಅದ್ರ ಬೀಜ. ಇಕ್ಕಿ ಮಗಳು ಬೋಡಿ ಮೊಮ್ಮಗಳು ನುಣ್ಣಗೆ ಅಂತ. ತಾಯಿ ತರ್ಕಿ ಮೇಲ್ಗಡೆ ತರ್ತರಿಯಾಗಿರುತ್ತೆ, ಅದ್ರ ಮೇಲ್ಗಡೆ ಅದ್ರ ಚರ್ಮ. ಆಯ್ತಾ? ಮಗಳು ಬೋಡಿ, ಹಸಿರು ಸೀರೆ, ಮೊಮ್ಮಗಳು ಹಸಿರು ಸೀರೆ ಉಟ್ಟು, ಬೀಜ. ಹಸಿರು ಸೀರೆ ಉಟ್ಟು, ಕೆಂಪು ರವಿಕೆ ತೊಟ್ಟು, ಹಸುರಿನ ಮನೆಯಲ್ಲಿ ಕೂತು ನಿನ್ನನ್ನೇ ಕಾಯುತ್ತಿದ್ದಾಳೆ ಈ ಗಿಣಿರಾಮಿ. ಹಸುರು ಸೀರೆಯನ್ನುಟ್ಟು, ಕೆಂಪು ರವಿಕೆಯ ತೊಟ್ಟು, ಹಸಿರು ಮನೆಯಲ್ಲಿ ನಿನ್ನನ್ನೇ ಕಾಯುತ್ತಾ ಕುಳಿತಿದ್ದಾಳೆ ಈ ಗಿಣಿರಾಮಿ. ನಾನ್ ಗಿಣಿನೇ ಅನ್ಕೊಂಡೆ, ಗಿಣಿನ್ ಎಲ್ಲ ಗಿಣಿ ತಿನ್ನೋ ಹಣ್ಣ, ಮಾವು ಅಥವಾ ಪಪ್ಪಾಯ? ಹಸಿರು ಸೀರೆಯನ್ನುಟ್ಟು, ಕೆಂಪು ರವಿಕೆಯ ತೊಟ್ಟು, ಹಸಿರು ಮನೆಯಲ್ಲಿ ನಿನಗಾಗಿ ಕಾಯುತ್ತಾ ಕೂತಿದ್ದಾಳೆ ಈ ಗಿಣಿರಾಮಿ. ಮಾವಿನ ಹಣ್ಣು. ಖಂಡಿತ ಸರಿಯಾದ ಉತ್ತರ. ಹಸಿರು ಮನೆಯಲ್ಲಿ ಕೂತು. ಓ, ಯಾರದು ಹೇಳಿದ್ದು? ನಮಿತಾ ಅವ್ರು ಹೇಳಿದ್ದ. ನಮಿತಾ. ಸೂಪರ್ ಸೂಪರ್ ಸೂಪರ್. ಅದು ಇಷ್ಟೇ, ಹಲಸಿನ ಹಣ್ಣು ಅವ್ರು ಕೇಳಿದ್ರೆ ಮಾವಿನ ಹಣ್ಣು ನಾನ್ ಕೇಳ್ತೀನಿ ಅಷ್ಟೇ. ನಾವು ಹಸಿರು ಫಾರ್ಮಲ್ ಸೀರೆ ಆಗಿ ಉಟ್ಟು ಕೆಂಪು ಇನ್ನೊಮ್ಮೆ ಪ್ರಶ್ನೆಯಲ್ಲಿ ಹಸಿರು ಸೀರೆಯನ್ನುಟ್ಟು ಕೆಂಪು ಅನ್ನೋದು ಕೆಂಪಾಗತ್ತೆ ಅಂತನಾ? ಅದು ರೆಡ್ ಕೆಂಪಾಗಿ ಹಣ್ಣಾದಾಗ ಸ್ವಲ್ಪ
ಕೆಂಪು ರವಕೆಯನ್ನ ತೊಟ್ಟ. ಏನದು ಪ್ರಶ್ನೆ ಇನ್ನೊಂದ್ಸಲ ಹೇಳಿ. ಹಸಿರು ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಗಿಣಿರಾಮಿ ಅಂತ. ಗಿಣಿರಾಮಿ ಕರೆಕ್ಟ್, ಗಿಣಿ ತರಾನು ಇರುತ್ತೆ. ಹಣ್ಣು ಕೆಂಪು ಮಿಶ್ರಿತ ಹಸಿರು ಎರಡೂ ಬಣ್ಣ ಇರುತ್ತೆ ಮಾವು ಸಾಮಾನ್ಯ. ಆಮೇಲೆ ಅದು ಶೇಪ್ ಕೂಡ ಹಾಗೆ ಗಿಣಿಯ ಮೂತಿ ತರ ಇರುತ್ತೆ, ಅದ್ರ ಮರ ಪೂರ್ತಿ ಹಸಿರಾಗಿರುತ್ತೆ. ಹಸಿರು ಸೀರೆ ಕೆಂಪು ರವಕೆ ಅಂತ ಹೇಳಿದ್ರಲ್ವಾ? ಆಯ್ತಾ? ಸರಿ ಉತ್ತರ. ಈಗ ನಾನು ಮಾರ್ಕೆಟ್ ಕಡೆನೆ ಹೋಗ್ತಿದ್ದೀನಿ. ಸಾಬೂರುಘಟ್ಟ ನನ್ನ ಬಾಯಿ ಒಳಗೆ. ಸರಿ ಸರಿ, ಹೇಳಿದ್ರು ಇನ್ನೊಮ್ಮೆ ಹೇಳಿ. ಈಗ ಹೇಳಿದ ಒಗಟಿಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ. ಸಾಬೂರುಘಟ್ಟ ನನ್ನ ಬಾಯಿ ಒಳಗೆ. ಸಾಬೂರುಘಟ್ಟ ನನ್ನ ಬಾಯಿ ಒಳಗೆ. ಹಲಸಿನ ಹಣ್ಣ? ಘಟ್ಟ ಬರಲ್ಲ ಅವಾಗ. ಜೋಳನ? ನನ್ನ ಹಿಂದಿನ ಹಣ್ಣಿಗೆ ಹತ್ತಿರದ್ದು. ಬರುತ್ತಲ್ಲ ಅದು, ಗಿಂಜಿ ತಿಂತೀವಲ್ಲ ಅದು ಮಾವಿನ ಹಣ್ಣೆ. ಮಾವಿನ ಹಣ್ಣಿನಲ್ಲಿ ವೆರೈಟಿ ಯಾವುದು ಅಂತ, ಆಲ್ಫೋಸಾನ, ಬಾದಾಮಿನ ಅಥವಾ ಇನ್ಯಾವುದು ಅಂತ. ಚಿಕ್ಕ ಹುಡುಗರಲ್ಲಿ ಹಳ್ಳಿನಲ್ಲಿ ಸಿಗ್ತಾ ಇದ್ದಿದ್ದೆ ಹಣ್ಣು. ದಟ್ ಈಸ್ ಒರಿಜಿನಲ್. ತೋತಾಪುರಿ. ಹೆಚ್ಚು ನಾರಿರ್ತಕ್ಕಂತಹ ವೆರೈಟಿ ನಾಟಿ ಹಣ್ಣು ಯಾವುದು ಅಂದ್ರೆ ನಾಟಿ ಮಾವಿನ ಹಣ್ಣು ಅಂತ. ಅದನ್ನ ಸಣ್ಣ ಸೈಜು ಹಾಕೊಂಡು ಹೇಳಿದ್ರೆ ಅದು ಹಣ್ಣಿಗಿಂತ ಹೆಚ್ಚಾಗಿ ಬರೀ ಅದರ ನಾರೆಲ್ಲ ಹಲ್ಲಿಗೆಲ್ಲ ಸಿಗಬಹುದು. ಸಾಬೂರುಘಟ್ಟ ನಮ್ಮ ಬಾಯಿ ಒಳಗೆ. ಆಮೇಲೆ ಅದನ್ನ ಚೀಪಿ ನೀವು ಹಾಗೆ ಬಿಟ್ಟು ಹೀಗೆ ಇಟ್ಕೊಂಡ್ರೆ ಒಂದು ಮುಖದ ಕೆಳಗೆ ಒಳ್ಳೆ ಘಟ್ಟವನ್ನ ಕಾಣಿಸುತ್ತೆ. ನಾಟಿ ಹಣ್ಣನ್ನು ತಿಂದು ನೋಡ್ಬೇಕು. ನಾನು ಬೆಳಗ್ಗೆ ಒಂದು ಯಾವ್ದೋ ಇಂಗ್ಲಿಷ್ ಇಂದ ಇದೇ ತರದ್ದು ಒಂದು ರಿಡಲ್ ನೋಡ್ತಾ ಇದ್ದೆ ಆಯ್ತಾ. ಅದನ್ನ ನೋಡೋಣ, ಕನ್ನಡೀಕೃತಗೊಳಿಸಿದ್ರೆ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಒಂದು ನೋಡೋಣ, ಹಾಗೆ ಪ್ರಯತ್ನ ಮಾಡಿ ನೋಡ್ತೇನೆ. ಹೊರಗಿಂದನ್ ತೆಗೆದು ಒಳಗಿಂದನ್ ಬೇಯಿಸಿ, ಹೊರಗಿಂದ ತೆಗೆದು ಹೊರಗಿಂದ ತೆಗೆದು ಒಳಗಿರೋದನ್ನ ಬೇಯಿಸಿ, ಮತ್ತೆ ಹೊರಗಿರೋದನ್ನ ತಿಂದು ಒಳಗಿರೋದನ್ನ ಆಚೆ ಹಾಕ್ತೀವಿ. ಇಂಗ್ಲೀಷಲ್ಲಿ ಹಿಂಗೆ ಇದೆ, ಇಂಗ್ಲೀಷಲ್ಲಿ ಹಾಗೆ ಇದೆ, ಆಲ್ಮೋಸ್ಟ್ ಹಾಗೆ ಇದೆ. ಹೊರಗಿಂದ ತೆಗೆದು ಹೊರಗೆ ಹಾಕ್ತಿವಿ, ಒಳಗಿರೋದನ್ನ ಬೇಯಿಸ್ತೀವಿ, ಹೊರಗಿಂದ ತೆಗೆದ ಮೇಲೆ ಒಳಗಿರೋದನ್ನ ಬೇಯಿಸ್ತೀವಿ, ಮತ್ತೆ ಹೊರಗಿರೋದನ್ನ ತಿಂತೀವಿ, ಒಳಗಿರೋದನ್ನ ಆಚೆ ಹಾಕ್ತೀವಿ. ಹಲಸಿನಕಾಯಿ. ಹಲಸಿನ ಹಣ್ಣಾದ್ರೂ ಬಟ್ ಇಲ್ಲಿ ಒಂದು ಸ್ವಲ್ಪ ದೋಷ ಆಗ್ಬೋದೇನೋ ಅಂತ. ಕಾರಣ ಏನಂದ್ರೆ ನಮ್ಮನೆಯಲ್ಲಿ ಆ ಬೀಜದ ಹುಳಿ ಮಾಡ್ತೀವಿ. ಹೊರಗಿಂದ ತೆಗ್ದಿದ್ದೀನಿ, ಒಳಗಿಂದನ್ನ ಬೇಯಿಸಿದ್ದೀನಿ, ಮತ್ತೆ ಬೇಯಿಸಾದ್ಮೇಲೆ ಹೊರಗಿಂದ ತಿಂದಿದ್ದೀನಿ. ಇಲ್ಲ, ಮತ್ತೆ ಒಳಗಿರೋದನ್ನ ಹೊರಗಿರೋದನ್ನ ಆಚೆ ಹಾಕಿದ್ದೀನಿ. ನಾನು ಒಳಗಿರೋದನ್ನ ಆಚೆ ಹಾಕಿದ್ದೀನಿ. ಸಾರಿ, ಇನ್ನೊಂದ್ಸಲಿ ಹೇಳ್ಬೇಡ, ಮತ್ತೆ ಕನ್ಫ್ಯೂಷನ್ ಬೇಡ. ಹೊರಗೆ ತೆಗ್ದಿದ್ದೀನಿ, ಒಳಗಿಂದ ಬೇಯಿಸಿದ್ದೀನಿ, ಹೊರಗಿಂದ ತಿಂದಿದ್ದೀನಿ, ಒಳಗಿರೋದನ್ನ ಆಚೆ ಹಾಕಿದ್ದೀನಿ. ಇದು ಅಷ್ಟೊಂದು ಲೇಯರ್ ಇದೆಯಾ? ಪುನಃ ಹಣ್ಣಿನ ಸುತ್ತಾನೆ. ನುಗ್ಗೆಕಾಯ ಅಂತ ಕೇಳ್ದೆ. ಇಲ್ಲ 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 ಇಲ್ಲಿ ನಾನು ಆಲ್ಮೋಸ್ಟ್ ಹೇಳಿ, ನುಗ್ಗೆಕಾಯಿ ಅಲ್ಲ. ಕಡ್ಲೆಕಾಯಿ. ಇಲ್ಲ, ಹಂಗೆ ಬನ್ನಿ, ಸ್ವಲ್ಪ ಬಂದ್ಬಿಡ್ತೀರ ಹತ್ರ. ಅಲ್ಲ, ಕಡ್ಲೆಕಾಯಿ ಅಲ್ಲ. ಹುಳಿ ಆಗತ್ತಾ ನಿಮ್ಮ ಮನೇಲಿ? ಯಾವುದಪ್ಪ? ತುಂಬಾ ಕಷ್ಟ. ಇಂಗ್ಲಿಷ್ ನೇರವಾಗಿ ಹೇಳಿದೀನಿ ಅಂತ ಆಮೇಲೆ ಬೈಕೋತೀರಿ, ಗೊತ್ತಿಲ್ಲ ನೋಡ. ತುಂಬಾ ಹತ್ರ ಇರುವಂತದ್ದ ಅಂದ್ರೆ ನೀವು ಅಯ್ಯೋ ಬೇಗ ಅವಾಗ ತಿಂತಾನೆ ಇರ್ತೀರ. ನೀವು ಹಿಂಟ್ ಕೊಡ್ಬೇಕು. ಇವನ್ ಕೆಲಸ ಮಾಡೋಣ, ತಿನ್ಕೊಂಡ್ ಬರೋಣ. ಕಟ್ ಅಂತ ಹೇಳಿದಾದ್ರೂ ಸುಳಿವು ಕೊಡ್ತಾರೆ ಅವರು, ಅದಕ್ಕೊಂದು ಪುಸ್ತಕನೂ ಕೊಡ್ತಾರೆ ಸರಿಯಾಗಿ. ಏನಿಗೆ ರಸ್ತೆಗಳಲ್ಲಿ, ಗಾಂಧಿ ಬಜಾರಲ್ಲಿ, ರೋಡ್ ಸೈಡ್ ಗಾಡಿಗಳಲ್ಲೆಲ್ಲ ಮಾರ್ತಿರ್ತಾರಪ್ಪ, ತಿನ್ಕೊಂಡ್ ಬರ್ತೀವಿ. ಜೋಳ ಹೊರಗಿನ ಸಿಪ್ಪೆ ತೆಗಿತೀರಾ,
ಹೊರಗಿನ ಸಿಪ್ಪೆ ತೆಗಿತೀರಾ ಅಲ್ವಾ, ಅದಾದ್ಮೇಲೆ ಒಳಗಿಂದ ಬೇಯಿಸ್ತೀರಲ್ವಾ, ಒಟ್ಟು ಇಡೀ ಜೋಳನ ಬೇಯಿಸ್ತೀರಾ, ಒಳಗಿನ ತಾನೆ, ಹೊರಗಿನ ಸಿಪ್ಪೆ ತೆಗೆದ್ಮೇಲೆ ಒಳಗಿಂದ ಬೇಯಿಸ್ತೀರಾ, ಇಡೀ ಜೋಳ ಬೇಯಿಸ್ತೀರಾ. ಹಂಗ್ ಬೇಯಿಸಾದ್ಮೇಲೆ ಏನ್ ಮಾಡ್ತೀರಾ, ಹೊರಗಿನ ತಿಂತೀರಾ ನೀವು, ಆಮೇಲೆ ಒಳಗಿಂದ ಆಚೆ ಹಾಕ್ತೀರಾ. ಈಗ ನಂದೊಂದು ಒಗಟು ಈಗಷ್ಟಾಗಿ ಜ್ಞಾಪಕ ಆಗ್ತಾ ಇದೆ. ಉದಯದಲ್ಲಿ 4 ಕಾಲಿನಲ್ಲಿ, ಉದಯದಲ್ಲಿ 4 ಕಾಲಿನಲ್ಲಿ, ಮಧ್ಯಾಹ್ನದಲ್ಲಿ 2 ಕಾಲಿನಲ್ಲಿ, ಸಂಜೆಯಲ್ಲಿ 3 ಕಾಲಿನಲ್ಲಿ. ಈಗಾಗಲೇ ಸಂಜೆಯಾಗುತ್ತಿರುವುದರಿಂದ ನನಗೂ ಸಂಜೆಯಾಗುತ್ತಿರುವುದರಿಂದ 3 ಕಾಲಲ್ಲಿ 3 ಗಾಲಿಯಲ್ಲಿ. ಮಗು, ಮುದುಕ. ಕರೆಕ್ಟ್ ಕರೆಕ್ಟ್. ಕೇಳಿಸ್ತಿಲ್ಲ. ಮಗು, ಮನುಷ್ಯ ಮತ್ತೆ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಹಾಗೂ ವೃದ್ಧಾವಸ್ಥೆ. ಕರೆಕ್ಟ್. ಮುದುಕ ಆದ್ಮೇಲೆ ಕೋಲ್ ಬಂತು ಅನ್ನೋ ಲೆಕ್ಕ, ಮಗುವಾಗಿದ್ದ ಅಂಬಗಾಲ್ ಇಡ್ತಾ ಇರುತ್ತೆ, ಅದಾದ್ಮೇಲೆ ಯುವಕನಾಗಿರ್ತಾನೆ. ಸೊ ಆ ಲೆಕ್ಕದಲ್ಲಿ ಬಂದಿರ್ತಕ್ಕಂಥದ್ದು. ಅಲ್ಲ ಅಷ್ಟು ಅವರು ಜ್ಯೋತಿ ಅವರೇ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇತ್ತು. ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿರೋದು ಏನು ಅಂತಂದ್ರೆ, ನಾವು ಇಂಟರ್ನೆಟ್ ಬಳಕೆದಾರರು ಹೆಚ್ಚು ಯಾರಿದ್ದೀವಿ, ನಮಗೆ ಹೆಚ್ಚು ನೆನಪಿಲ್ಲ. ಕಾಳೇಶ್ವರ್ ಸರ್ ಹಿರಿಯರು ಇಲ್ಲಿ ನಮ್ಮ ಸಭೆಯಲ್ಲಿ, ಅವರಿಗೆ ಇಂಟರ್ನೆಟ್ ಬಳಕೆ ಇಲ್ಲ ಹೆಚ್ಚು, ಆದ್ರೆ ತುಂಬಾ ನೆನಪಿದೆ ಹಿಂದಿನದ್ದು. ಎಷ್ಟು ನೆನ್ಪು ಮಾಡ್ಕೊಂಡು ತಕ್ಷಣ ಹೇಳ್ತಾ ಇದ್ದಾರೆ. ಎರಡು ಗವಿಗಳಿಗೆ ಒಂದೇ ಗೋಡೆ. ಮೂಗು. ಇದು ಕೇಳ್ತಾ ಇದ್ವಿ. ನಾನೊಂದ್ 4 ಕೇಳ ಸರ್ ಇಲ್ಲಿ. ಕೇಳ್ಬೋದು. ಇನ್ನೊಂದ್ 5 ನಿಮಿಷ ನೀವು ಹೇಳಿ. ಹೌದು ಹೌದು, ರ್ಯಾಪು ಕೂಡ ಮಾಡ್ಬೇಕು, ಮುಗಿಸೋಣ. ಗುಡ್ಡದ ಹಿಂದೆ ಗುಂಡು ಕಲ್ಲು ಇಟ್ಟಿದೆ. ಗುಡ್ಡದ ತಗೊಂಡೋಗಿ ಗುಂಡು ಕಲ್ಲು ಇಡಕ್ ಹೋದ್ರಾ? ನಂತೆ ಒರಳಕಲ್ಲ ಅಲ್ಲ. ಚೆನ್ನಾಗಿದೆ ಒಂಥರ ಉತ್ತರ. ಇಲ್ಲ ಕಣ್ಣ? ಸಾರಿ, ಇಲ್ಲ ಕಣ್ಣಲ್ಲ, ತುರುಬಂತೆ. ಗುಂಡು ಕಲ್ಲ ಅಂದ್ರೆ ತುರುಬು ಅಂತ ಹೇಳಿ. ಗಿಡಕ್ಕೆ ಮೊಸರು ಉಗ್ಗಿದೆ ಅಂತೆ. ಮಲ್ಲಿಗೆ ಗಿಡ. ಮೊಸರು ಚೆಲ್ಲಿದೆ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅಂತ ಹೇಳ್ತಾರಾ? ಓಕೆ. ಈಗ ಅದು ಸ್ವಲ್ಪ ಕಾಫಿ ಗಿಡಕ್ಕೂ ಅನ್ವಯಿಸುತ್ತೆ. ಕಾಫಿ ಹೂ ಬಿಡುತ್ತಾ? ಕಾಫಿ ಹೌದು, ಅದು ಬಿಳಿ ಹೂವನ್ನೇ ಬಿಡುತ್ತೆ. ಕಾಫಿ ಹೂವು ತುಂಬಾ ಬಿಳಿ ಹೂವು ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಅವ್ರಿಂಗ್ ಆದಾಗ ಹೋದ್ರೆ ಚಿಕ್ಕಮಗಳೂರಿಗೆ ಸೌಜನ್ಯರಿಗೆ ಕರ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬರ್ಬೋದು. ಯಶಸ್ವಿನಿ, ಇದು ಒಂದು ಬಹಳ ಅಪ್ರಿಯವಾಗಬಹುದಾದಂತ ಒಂದು ಒಗಟು. ನಮ್ಮನೆ ಹಿತ್ತಲಲ್ಲಿ ಹಾಕಿದ್ವಿ, ಕಾಫಿ ಗಿಡ ನೋಡಿದೀನಿ, ಹಂಗಾಗಿ ಗೊತ್ತಾಯ್ತು. ಅಲ್ಲ, ಕಾಕಡ ಎಲ್ಲ ವೈಟ್ ಹೂಗಳು ಆಗುತ್ತೆ. ಹೌದು, ಎಲ್ಲಾರು ಸಾಮಾನ್ಯವಾಗಿ ನೋಡಿರೋದು ಕಾಕಡಾನೆ. ಕಾಫಿ ನೋಡಿರೋರು ಬರೀ ಮಲೆನಾಡಲ್ಲಿ ನೋಡಿರ್ತಾರೆ. ಅಯ್ಯೋ, ನಾನೇ ನೋಡಿರ್ಲಿಲ್ಲ ನೋಡು. ಅಂದ್ರೆ ನೆನ್ಪಿರ್ಲಿಲ್ಲ ಈ ತರ ಇದೆ ಅಂತ ಹೇಳಿ, ಅಷ್ಟ್ ಗಮನಿಸಿರ್ಲಿಲ್ಲ. ಕರೆಕ್ಟ್, ಮಾಡೋಣ, ಈ ಕಡೆ ಕರ್ಕೊಂಡು ಹೋಗೋಣ. ಬರ್ತೀರಾ? ಯಾರು ರೆಡಿ ಇದ್ದೀರಾ? ಹ್ಞೂ ಅಂದ್ರೆ ಹೋಗೋದೇನೆ. ಇನ್ನೊಂದು ಕ್ವಿಕ್ ಆಗಿ ಒಂದು 2-3 ಕೇಳ್ಬಿಡ್ತೀನಿ. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು, ಏನದು? ಕೂದಲು.
ಅಲ್ಲಿ ಬುಳುಬುಳು, ಇಲ್ಲಿ ಬುಳುಬುಳು, ಕಲ್ಯಾಣದಲ್ಲಿ ಬುಳುಬುಳು ಅಂತೆ. ಇದಕ್ಕೆ ಹಿಂದೆ ಯಾರೋ ಉತ್ತರ ಕೊಟ್ಟಿದ್ರಲ್ಲ, ಅದಕ್ಕೆ ಇನ್ನೊಂದು ಪ್ರಶ್ನೆ ಬಂತು. ತುರುಬಿಗೆ ಉತ್ತರ ಕೊಟ್ಟ ಉತ್ತರವೇ ಇದಕ್ಕೆ. ಸರ್ ನೀವ್ ಕೊಟ್ಟಿದ್ದು ಮೋಸ್ಟ್ಲಿ ಇಲ್ಲಿದೆ. ನೆಕ್ಸ್ಟ್ ಅದು ಲಾಸ್ಟ್ ಮಾಡ್ಬಿಡ್ತೇನೆ. ಹೌದಾ? ನವಿಲಿಗೆ ಪ್ರಾಯಶಃ ನೀವು ಮೈ ಇದಿಲ್ಲ, ಮಾತ್ರ ಕಣ್ಣಿಲ್ಲ ಇದ್ರಲ್ಲಿ. ಓಕೆ, ಇದಕ್ಕೆ ಹೇಳ್ತೀನಿ. ಏನಂದೆ ನಾನು? ಅಲ್ಲಿ ಬುಳುಬುಳು, ಇಲ್ಲಿ ಬುಳುಬುಳು, ಕಲ್ಯಾಣದಲ್ಲಿ ಬುಳುಬುಳು, ಬೀಸುವ ಕದ್ದು. ಇದು ನವಿಲಿಗೆ ಉತ್ತರ ಹೇಳ್ಬಿಟ್ಟೆ. ಆದ್ರೆ ಕಂಠದಲ್ಲಿ ಕಪ್ಪಿದ್ದರೂ ಕರಿ ಕಂಠನಲ್ಲ, ಶಿರದೊಳಗೆ ಜುಟ್ಟಿದ್ದರೂ ವಿಪ್ರ ತಾನಲ್ಲ, ಮೈಯೊಳು ಕಣ್ಣಿದ್ದರೂ ದೇವೇಂದ್ರನಲ್ಲ, ಯಾರು ನಾನು ಅಂತ ಇದೆ. ದೇವೇಂದ್ರ ಸಹಸ್ರಾಕ್ಷ ಅಲ್ವಾ, ಹಂಗಾಗಿ ಅದು ಬಹುಶಃ ಹಾಗೆ ಇದಾಗ್ತದೆ ಅನ್ಸುತ್ತೆ. ಓಕೆ, ಅವರು ಸ್ನೇಹಲತಾ ಅವ್ರಿಗೆ ಕೇಳಿಸ್ತಿಲ್ವಂತೆ, ಮುಗಿತಾ ಬಂತು. ಇನ್ನೊಂದು ಕೇಳ್ತೀನಿ ನಾನು. ಕೇಳಿಸ್ತಾ ಇದೆ ಸೌಜನ್ಯ. ತಿರ್ಗಾ ಸ್ಟಾರ್ಟ್ ಆಯ್ತು. ತುಂಬಾ ನೆಟ್ ಪ್ರಾಬ್ಲಮ್, ಅಷ್ಟೊತ್ತಿಂದ ಜಾಯ್ನ್ ಆಗದೆ ಕಷ್ಟ ಆಯ್ತು. ಹೌದಾ? ಇವಾಗ ಮೋಸ್ಟ್ಲಿ ಮುಂದಿನ ಸಭೆಯಿಂದ ನಿಮ್ಗೆ ಇದು ಫಸ್ಟ್ ಬಾರಿ ಸೇರ್ತಾ ಇರೋದಾ ಮೈಕ್ರೋಸಾಫ್ಟ್ ಟೀಮ್ಸ್? ಇಲ್ಲ ಅಲ್ವಾ? ಇಲ್ಲ, ಫಸ್ಟ್ ಟೈಮ್ ಏನಲ್ಲ. ಇವತ್ತೇನ ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ. ಡೌನ್ಲೋಡ್ ಆಗಿರೋದು ಆಟೋಮೆಟಿಕ್ ಡಿಲೀಟ್ ಆಗ್ಬಿಟ್ಟಿದೆ ಅನ್ಸತ್ತೆ. ಅದು ತಿರ್ಗಾ ಫಸ್ಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಸೇರಿದ್ದು. ಜೂಮ್ ಇದ್ದಾಗ್ಲೇ ಚೆನ್ನಾಗಿತ್ತು ಮೇಡಮ್ ನಮ್ಗೆ. ಬೇರೆಯವ್ರಿಗೂ ಎಲ್ಲ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೆ. ಈ ಮೈಕ್ರೋಸಾಫ್ಟ್ ಟೀಮ್ಸ್ ತುಂಬಾ ಜನ ಮಿಸ್ ಆಗ್ಬಿಡ್ತಾ ಇದಾರೆ. ಗೊತ್ತಾಗಲ್ಲ ಅಂತಾರೆ. ಆಗ್ಲಿ, ನೋಟೆಡ್. ಒಂದು ಪಾಯಿಂಟ್ ಅನ್ನು ಗಮನಿಸಿದ್ದೀವಿ. ನಮ್ ಕಡೆ ಯಾರು ಏನಾಗ್ತಿಲ್ಲ ಮೈಕ್ರೋಸಾಫ್ಟ್ ಆದ್ಮೇಲೆ. ಓಕೆ, ಇದನ್ನ ಕಡೆಯದೊಂದು ಕೇಳ್ತೀನಿ. 6 ಗೆರೆಯುಂಟು ಹೀರೆಕಾಯಲ್ಲ, 6 ಗೆರೆಯುಂಟು ಹೀರೆಕಾಯಲ್ಲ, ಹುಳಿಯುಂಟು ಹುಣಸೆಕಾಯಲ್ಲ. 6 ಗೆರೆಯುಂಟು ಹೀರೆಕಾಯಲ್ಲ, ಹುಳಿಯುಂಟು ಹುಣಸೆಕಾಯಲ್ಲ, ಹಸಿರಿದ್ರು ನಿಂಬೆಕಾಯಲ್ಲ, ಯಾರು ನಾನು? ಹೇಳ್ಬೋದಾ? ಯಾರಾದ್ರೂ ಇದಾರ ನೋಡೋಣ. 6 ಗೆರೆಯುಂಟು ಹೀರೆಕಾಯಲ್ಲ, ಹುಳಿಯುಂಟು ಹುಣಸೆಕಾಯಲ್ಲ, ಹಸಿರಿದ್ರು ನಿಂಬೆಕಾಯಲ್ಲ, ಯಾರು ನಾನು? ಆಯ್ತು, ಪ್ರಯತ್ನ ಮಾಡಿ ಸೌಜನ್ಯ. ಆಮ್ಲಗೆ ಕನ್ನಡದಲ್ಲಿ ಏನಂತಾರೆ? ನೆಲ್ಲಿ 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 ನೆಲ್ಲಿಕಾಯಿ. ಸರ್, ಹಾಗೆ ನೋಡಿದ್ರೆ ಹುಳಿ ಇದೆ ಅಂತ ಹೇಳಿದಕ್ಕೆ ಅದ್ ಬಂತು. ಇಲ್ಲ ಅಂದ್ರೆ ಮೊನ್ನೆ ಅಷ್ಟೇ ನೋಡ್ತಿದ್ದೆ, ತೆಂಗಿನಕಾಯಲ್ಲೂ 6 ಬರುತ್ತೆ ಅಲ್ವಾ? 6 ಬರುತ್ತೆ, ಅದು ನಾನು ಕೌಂಟ್ ಮಾಡಿಲ್ಲ. ತುಂಬಾ ದಪ್ಪ ಆಗುತ್ತದೆ, ಹುಳಿಯಲ್ಲಿ ಬರ್ಬೇಕದಲ್ಲ ಹುಳಿ. ಇಲ್ಲ, ರುದ್ರಾಕ್ಷಿಲು 6 ಮುಖ, 5 ಮುಖ, ಪಂಚಮುಖ ಅಂತ ಹೇಳ್ಬಿಟ್ಟು ಆ ಲೈನ್ಸ್ ತೋರಿಸ್ತಾರಲ್ಲ, ಎಲ್ಲಾ ಮುಖಗಳು ನೆನಪಾಗ್ಬಿಟ್ಟು ಒಂದ್ಸಲ. ಆಮೇಲೆ ಹುಳಿ ಅಂದ್ರೆ ಅಲ್ಲ, ಹಸಿರು ಹುಳಿ. ತುಂಬಾ ಚೆನ್ನಾಗಿತ್ತು. ಈ ಮಾವಿನ ಹಣ್ಣು, ಹಲಸಿನ ಹಣ್ಣಿಂದು ಕೆಲವು ಪ್ರಶ್ನೆಗಳು ತುಂಬಾ ಕಠಿಣವಾಗಿ ಅನ್ನಿಸ್ತು. ಅದ್ ನೋಡಿದ್ರೆ ಉತ್ತರ ಅಷ್ಟು ಸುಲಭವಾಗಿದೆ, ಆದ್ರೆ ಪ್ರಶ್ನೆ ಯಾವ್ಯಾವ ತರ ಮಾಡ್ತಾರೆ ಅಂತ ಹೇಳಿ. ಚೆನ್ನಾಗಿದ್ವು. ಮತ್ತೆ ನೋಡ್ಬೇಕಲ್ಲ ಸರ್, ಇದನ್ನ ಮತ್ತೆ ಕುತ್ಕೊಂಡು ನೋಡಕ್ಕೂ ಚೆನ್ನಾಗಿದೆ. ಇನ್ನೊಮ್ಮೆ ನೋಡಿದ್ರೆ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕೆಲವೊಂದು ಗುಂಪಿಂದ ಕಳ್ಸಿರೋದು, ಕೆಲವೊಂದು ನಾವು ಹುಡುಕಿರೋದು, ಅದ್ರಲ್ಲಿ ನೆಟ್ಟಲ್ಲಿ ನಾವು ಆದಷ್ಟು ಅವಾಯ್ಡ್ ಮಾಡಿದ್ವಿ. ಅಂದ್ರೆ ಮಾಡ್ಲಿಲ್ಲ ನಾವು. ಸೊ ಆ ಲೆಕ್ಕಕ್ಕೆ ಆದಷ್ಟು ಇಲ್ಲಿ ಅರ್ಧಕ್ಕರ್ಧ ನಮಗ್ ಜ್ಞಾಪಕ ಇದ್ದದ್ದೇ ಬಂತಿಲ್ಲ. ಅಂದ್ರೆ ನಮ್ಗೆ ತೋಚಿದ್ದು, ಎಲ್ರಿಗೂ ತೋಚಿದ್ದು, ಅವ್ರ ತಕ್ಷಣ ಏನೇನ್ ಜ್ಞಾಪಕ ಬಂತೋ ಅದು ಹೇಳಿದ್ದು. ಸೊ ಆ ಲೆಕ್ಕಕ್ಕೆ ನಮ್ಮ ಅನುಭವದಿಂದಾನೇ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳಿದ್ದು. ಸೊ ಹಾಗಾಗಿ ಒಂದ್ ಒಳ್ಳೆ ಕಲೆಕ್ಷನ್ ಆಗ್ಬೋದು. ನಾನೊಂದು ಒಗಟು ಕೇಳಲ್ಲ ಸೌಜನ್ಯ ಮೇಡಮ್? ಹೇಳಿ. ಟೈಮ್ ಆಗೋಯ್ತಾ? ಟೈಮ್ ಆಗೋಯ್ತೇನಾ? ನಿಮ್ದ್ರಿಂದ ಮುಗಿಸೋಣ, ನೀವ್ ಕೇಳಿ ಈಗ. ನಿಮ್ದ್ರಲ್ಲಿ ಮುಗಿಸೋಣ. ನಿಂತ ಕಲ್ಲು, ಬಿದ್ದ ಕಲ್ಲು, ಗುಂಡ್ ಕಲ್ಲು, ಒಗಟು ಬಿಡಿಸ್ಬೇಕು. ದೇವ್ರಿಗೆ ಸಂಬಂಧಪಟ್ಟಲ್ವಾ? ನಿಂತು ಅಲ್ಲ, ದೇವ್ರಿಗೆ ಸಂಬಂಧಪಟ್ಟಂತೆ ಇದು.
ದೇವಸ್ಥಾನ ದೇವ್ರ ಸಂಬಂಧಪಟ್ಟಂತೆ ಇದೆ. ಆ ಕ್ಲೂ ಕೊಡ್ತಾ ಇದೀನಿ. ನಿಂತ್ ಕಲ್ಲು, ಬಿದ್ ಕಲ್ಲು, ಗುಂಡ್ ಕಲ್ಲು. ದೇವಸ್ಥಾನ, ಗರ್ಭಗುಡಿ, ದೇವ್ರ ಸಂಬಂಧಪಟ್ಟಂತೆ. ಲಿಂಗ ಮತ್ತೆ ಮೆಟ್ಟಿಲು, ಇನ್ನೊಂದು ಕಲ್ಲು ಗೊತ್ತಾಗ್ಲಿಲ್ಲ. ಲಿಂಗ ಸರಿ. ಇನ್ನೊಂದು ಲಿಂಗ ಗುಂಡ್ ಕಲ್ಲು ಆಯ್ತು. ಇದು ನಿಂತ್ ಕಲ್ಲು, ಬಿದ್ ಕಲ್ಲು ಹೇಳಿ. ಮೆಟ್ಟಿಲು ದೇವ್ರಲ್ವಲ್ಲ, ಗರ್ಭಗುಡಿಲಿರೋ ದೇವ್ರನ್ನ ನಾನು ಹೇಳಿದ್ದು. ಅಂದ್ರೆ ಶಿಲಾ ದೇವರು ನಿಂತ್ ಕಲ್ಲು ಅಂದ್ರೆ. ಗುಂಡ್ ಕಲ್ಲು ನೀವ್ ಹೇಳಿದ್ದು ಕರೆಕ್ಟ್. ಗುಂಡ್ ಕಲ್ಲು ಅಂತಂದ್ರೆ ಶಿವ. ನಂಜುಂಡೇಶ್ವರ ಗುಂಡ್ ಕಲ್ಲು. ನಿಂತ್ ಕಲ್ಲು ಗುಂಡ್ ಕಲ್ಲು ನಂಜುಂಡೇಶ್ವರ ಆದ್ರೆ ನಿಂತ್ ಕಲ್ಲು ಯಾವ್ದು? ಇನ್ನೇನ್ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ ಕರೆಕ್ಟ್. ಬಿದ್ ಕಲ್ಲು ಮಲಗಿರೋ ರಂಗಸ್ವಾಮಿ. ಅನಂತ ಶಯನ. ಶ್ರೀರಂಗಪಟ್ಟಣದ ರಂಗನಾಥ. ಬಿದ್ ಕಲ್ಲು, ನಿಂತ್ ಕಲ್ಲು, ಗುಂಡ್ ಕಲ್ಲು, ಮೂರುವೆ. ಇಲ್ಲಿ ಒಂದು ಲಕ್ಷ್ಮೀಶನ ಕಾವ್ಯದಲ್ಲಿ ಬಂದಿತ್ತು ಅಂತ ಇದನ್ನ ಹಾಕಿದ್ರು. ಇನ್ನು ನೋಡಕ್ ಹೋಗಿಲ್ಲ, ಬಟ್ ಇಲ್ಲಿ ಹಾಕಿದೀನಿ. ಇದರಲ್ಲಿ ಟೆಕ್ಸ್ಟ್ ಅಲ್ಲಿ ಸಾಧ್ಯವಾದ್ರೆ ನೋಡಿ. ಹರಿಯನ್ನ ಭಾವ, ವಿಧಿ ಎನಗೆ ಅಳಿಯ, ಜಲದಿ ಎನಗೆ ಮಾತೆ, ಲಕ್ಷ್ಮಿ ಎನಗೆ ಸೋದರಿ, ಸುಧಾಕರ ನನಗೆ ಹಿರಿಯಣ್ಣ, ಈ ಐವರಿದ್ದು ನಾನೀ ತಿರುಕನಗೆಗೆ ಸಿಕ್ಕಿ ನರಳುವಂತಾಯ್ತು. ಇದು ಲಕ್ಷ್ಮೀಶ ಕವಿ ಅವನಲ್ಲಿ ಹೇಳಿರ್ತಕ್ಕಂಥದ್ದು. ನಂಗೆ ಉತ್ತರ ಗೊತ್ತಿದೆ, ಬಟ್ ಅದು ಹುಡುಕಕ್ಕೆ ನಾನು ಹುಡುಕ್ಬೇಕು. ಅಂದ್ರೆ ಆ ಉತ್ತರ ಹೆಂಗ ಅರಿವಾಯ್ತು ಅಂತ ನಾನು ನೋಡ್ಬೇಕು. ನಿಮ್ ತಕ್ಷಣಕ್ಕೆ ಯಾರಿಗಾರು ಗೊತ್ತಾಗುತ್ತಾ ನೋಡಿ. ಹರಿಯನ್ನ ಭಾವ, ವಿಧಿಯನಗೆ ಅಳಿಯ, ಜಲದಿಯನಗೆ ಮಾತೆ, ಲಕ್ಷ್ಮಿಯನಗೆ ಸೋದರಿ, ಸುಧಾಕರ ನನಗೆ ಹಿರಿಯಣ್ಣ, ಐವರಿದ್ದು ನಾನು ಈ ತಿರುಕನಗೆಗೆ ಸಿಕ್ಕಿ ನರಳುವಂತಾಯ್ತು. ಪಾರ್ವತಿ ದೇವಿ ಅಲ್ಲ. ಭೂಮಿ ದೇವಿನಾ? ಇನ್ನೊಮ್ಮೆ ಹೇಳಿ. ಹರಿಯನ್ನ ಭಾವ, ಹರಿಯನ್ನ ಭಾವ ಹೇಗಿರೋ ಚಾಟಲ್ಲೂ ಹಾಕಿದ್ದೀನಿ. ಹರಿಯನ್ನ ಭಾವ, ವಿಧಿ ಎನಗೆ ಅಳಿಯ, ಜಲಧಿ ಎನಗೆ ಮಾತೆ, ಲಕ್ಷ್ಮಿ ಎನಗೆ ಸೋದರಿ, ಸುಧಾಕರ ನನಗೆ ಹಿರಿಯಣ್ಣ, ಐವರಿದ್ದು ನಾನೀ ತಿರುಕನಗೆಗೆ ಸಿಕ್ಕಿ ನರಳುವಂತಾಯ್ತು. ಸುಧಾಕರ ಅಂದ್ರೆ ಚಂದ್ರ, ಲಕ್ಷ್ಮಿನೇ. ಜಲಧಿ ಅಂದ್ರೆ ಸಮುದ್ರ ಅಲ್ವಾ. ಹರಿ ಅಂದ್ರೆ ವಿಷ್ಣು, ವಿಧಿ ಅಂದ್ರೆ ಬ್ರಹ್ಮನ, ವಿಧಿ ಬರೆಯೋನು ಅವನಲ್ವಾ. ಈ ಅಲ್ಲಿಂದ ಬರ್ಬೇಕಾಗಿ ಬರ್ತೀವಿ ನಾವು. ನಾರಾಯಣ ನಾರಾಯಣ ಎಲ್ಲಿ ಈಗ ನಾವು ಯೋಚನೆ ಮಾಡೋದು ನಿಲ್ಲಿಸ್ತೀವಿ. ನಾರಾಯಣ ಅಷ್ಟೊಳಗೆ ನೋಡ್ಬೋದು ನಾನಿಲ್ಲ ಆನ್ಲೈನ್ ಅಲ್ಲಿ, ಬಟ್ ಆದ್ರೂ ಇವಾಗ ಒಂದು ಇದು ಆಟದ ಹುರುಪು ಬಂದಿದೆ. ನೋಡ್ಬಾರ್ದು, ಹಾಗೆ ಉತ್ತರ ಕೊಡ್ಬೇಕು ಅಂತ. ಇದು ಎಲ್ಲರನ್ನು ಸೇರಿಸಿ ಇಷ್ಟೊಂದು ಸಂಬಂಧಿಕರನ್ನ ಮಾಡ್ಬಿಟ್ಟಿದಾರಲ್ಲ, ಎಲ್ರು ಹೇಗೆ ಸೇರ್ಕೊಂಡ್ರು ಇಲ್ಲಿ ಅಂತ ಯೋಚನೆ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ನೀವು ಬ್ರಹ್ಮನನ್ನು ತಕೊಂಬಂದ್ರೆ ಮಾತೆ, ಸೋದರಿ, ಭಾವ, ಅಳಿಯ ಅಂದ್ರೆ ಮದ್ವೆ ಆಗಿದೆ, ಮಗಳ ಗಂಡ, ಸರಸ್ವತಿಯ ತಂದೆನಾ? ತಂದೆ ಹರಿನ ಭಾವ ಆಗ್ತಾರೆ ಅಂತ ಅಂದ್ರೆ ಇವ್ರ ಅಕ್ಕನ ಗಂಡ. ಪ್ರಶ್ನೆ ಇನ್ನೊಮ್ಮೆ ಹೇಳಿ. ಸೋದರಿ ಆಗ್ತಾಳೆ. ಅಲ್ಲಿ ಚಾಟಲ್ ಇದೆ ನಾರಾಯಣ. ಸಿಕ್ತು ಅಂತ ಅನ್ಕೋತೀನಿ. ಇದು ಇವ್ರನ್ನ ಲಕ್ಷ್ಮೀಶನಲ್ಲ, ಕುಮಾರವ್ಯಾಸ ಭಾರತದ ಅತ್ಯಂತ ಜನಪ್ರಿಯ ಸಾಲತ್ತಪ್ಪ ಅದು. ನಾನು ಲಕ್ಷ್ಮೀಶ ಅಂದೆ. ಓಕೆ, ಇಲ್ಲ ಹೇಳ್ಬಿಡ್ಲಾ ಏನಿದೆ ಅಂತ ಇಲ್ಲಿ.
ಒಂದ್ ನಿಮಿಷ ತಗೊಳ್ಳಿ, ಸಿಕ್ಕಿಲ್ಲ ಅಂದ್ರೆ ಉತ್ತರ ನಂಗೆ ಆನ್ಲೈನ್ ಏನ್ ಸಿಕ್ತು ಅಂತ ಹೇಳ್ಬಿಡ್ತೀನಿ ನಾನು. ನಾರಾಯಣಂಗೆ ಒಂದು ಅವಕಾಶ ಕೊಡೋಣ ಸರ್. ಈಗ ಬಂದ್ರು ಅನ್ಸುತ್ತೆ. ಅಲ್ಲ ಕ್ಷಮ ಎಲ್ಲ ಸುಮ್ಮನಿದ್ದಾರಲ್ಲ ಅಂತ. ಹೌದಲ್ಲ, ಕ್ಷಮಾ. ಇಬ್ರು ಒಂದೇ ನಂಗೇನು ಫ್ಯಾಮಿಲಿಯಿಂದ ಗೊತ್ತಾಗ್ತಾ ಇಲ್ಲ. ಅಣ್ಣ ಹೇಳ್ತಾನೆ. ಕುಮಾರವ್ಯಾಸ ಹೇಳ್ತಾ ಆ ಸಂದರ್ಭನು ಹೇಳ್ಬಿಡ್ತೀನಿ ನಾನು, ಆಮೇಲೆ ಸಂದರ್ಭಕ್ಕೆ ಏನಾರು ಗೊತ್ತಾಗುತ್ತಾ ನೋಡಿ. ಈ ಮಾತನ್ನ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಕರ್ಣನ ಕವಚ ಕುಂಡಲಗಳನ್ನು ದಾನವಾಗಿ ಕೇಳಲು ಬಂದ ಬ್ರಾಹ್ಮಣನ ವೇಷದಲ್ಲಿದ್ದ ಇಂದ್ರನನ್ನು ನೋಡಿ, ಇದ್ರದ್ದು ಔಟ್ಪುಟ್ ಇದೆಯಲ್ಲ ಅದು ಹೇಳಿದ ಮಾತಿದು ಆಯ್ತಾ. ಅಂದ್ರೆ ಅಲ್ಲಿ ಇಂದ್ರ ಬಂದಿಯಾನಿಗೆಲ್ಲ ಕರ್ಣ ಕುಂಡಲಗಳೆಲ್ಲ ತಗೊಂಡು ಹೋಗಕ್ಕೆ ಅವನು ಬಂದಿದ್ದಾನಲ್ಲಿ. ಆ ಸಂದರ್ಭದಲ್ಲಿ ಈ ಒಗಟಿನ ಒಂದು ವಸ್ತು ಇದೆಯಲ್ಲ ಅದು ಜನನ ಅದು ಹಾ ಒಗಟಿನ ಜನನ ಆಗಿದ್ದ ಹರಿಯನ್ನ ಭಾವ. ಅರ್ಜುನ ಕುಂತಿ ಅರ್ಜುನ ಕರೆಕ್ಟಾ? ಕುಂತಿ ಆಗಲ್ಲ. ವಿಷ್ಣುವಿನ ಸೋದರಿ. ವಿಷ್ಣುವಿನ ಸೋದರಿ ಕುಂತಿ ಅಲ್ಲ, ಅಂತ ಹೇಳಿದ್ದಾರೆ. ಅರ್ಜುನನ್ ಕೃಷ್ಣ ಭಾವ ಅನ್ನೋ ದೃಷ್ಟಿಯಿಂದ ಹೇಳುದು. ಓಕೆ. ಹರಿಯನ್ನ ಭಾವ, ವಿಷ್ಣುವನಿಗೆ ಭಾವ. ಕರ್ಣನೇ ಇರ್ಬೇಕು. ಇಲ್ಲ, ಕರ್ಣನ ನೋಡಿ ಹೇಳಿದ ಮಾತಿದು. ಅಂದ್ರೆ ಈ ಇದರದ್ದು ವಸ್ತು ಇದೆಯಲ್ಲ, ಏನ್ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅದು ಹೇಳಿದ ಮಾತು. ಅಭಿಮನ್ಯು ಹೇಳಿದ್ದ? ಇಲ್ಲ, ಅದಕ್ಕೆ ನಾನು ವಸ್ತು ಅಂತ ಹೇಳ್ಬಿಟ್ಟೆ ನಾನು. ಸ್ವಲ್ಪ ಕಷ್ಟ ಇದೆ ನನಗೂ. ಒಂದು ವಸ್ತು ಗೊತ್ತಾದ್ಮೇಲೆ ಹುಡ್ಕೊಂಡು ಹೋಗೋದು ಈಸಿ ಆಗತ್ತೆ. ಬಟ್ ಆದ್ರೆ ಆ ವಸ್ತು ನನ್ನ ಇಮ್ಯಾಜಿನೇಷನ್ ಇರ್ಲಿಲ್ಲ ಅದು. ಆಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ಕುಮಾರವ್ಯಾಸ ಅದು ಹೆಂಗ್ ಬರೋದು ಗೊತ್ತಿಲ್ಲ. ಸೊ ಓಕೆ, ಹೇಳ್ಬಿಡ್ತೀನಿ ನಾನು ಮೊದಲನೇದಾಗಿ. ಇದು ಇದು ಪಾಂಚಜನ್ಯ ಹೇಳಿದ ಮಾತಂತದ್ದು. ಅಂದ್ರೆ ಅರ್ಜುನನ ಶಂಕ ಪಾಂಚಜನ್ಯ ಅದು ಹೇಳಿದ ಮಾತಂತದ್ದು. ಪಾಂಚಜನ್ಯ ಇದು ಕ್ಷೀರಸಾಗರನ್ನು ಮತಿಸಿದಾಗ ಲಕ್ಷ್ಮಿ ಜೊತೆ ಹುಟ್ಟು ಬಂದಿದ್ದಂತ. ಅಂದ್ರೆ ಲಕ್ಷ್ಮಿ ಅದು ಅಣ್ಣ ತಂಗಿ ಅನ್ನೋ ಅಥವಾ ಅಕ್ಕ ತಮ್ಮ ಅನ್ನೋ ಆ ರೀತಿ ಭಾವದಲ್ಲದು ಅದು ಹುಟ್ಟು ಬಂದಿದ್ದು ಕ್ಷೀರಸಾಗರ ಮಂಥನ ಸಮಯದಲ್ಲಂತೆ. ಲಕ್ಷ್ಮಿಗೆ ಅದು ಅಕ್ಕ ಆಯ್ತು ಅಂದ್ರೆ ಹರಿ ಅದಕ್ಕೆ ಭಾವ ಆಗ್ತದೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆಯ್ತಲ್ವಾ? ಅಲ್ಲಿಂದ ಬಂದು ಅದು ಹೇಳೋದು ವಿಧಿ ನನಗೆ ಎಳಿಯ. ಯಾಕೆಂದ್ರೆ ಅವನು ಬ್ರಹ್ಮ ನನಗೆ ಇದು ಅಂತ. ಮಹಾವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮದೇವರು ಜನಿಸ್ತಾನೆ, ಮಗಳ ಗಂಡನಾದ್ದರಿಂದ ಬ್ರಹ್ಮನು ಇಲ್ಲಿ ಅಳಿಯನಾಗ್ತಾನೆ ಅಂತ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಇವೆಲ್ಲವೂ ಹುಟ್ಟಿದ್ರಿಂದ ಎಲ್ಲದಕ್ಕೂ ತಾಯಿ ಆಗೋದು ಸಮುದ್ರ. ಯಾಕೆಂದ್ರೆ ಅದಕ್ಕೋಸ್ಕರ ಅವಳಿಗೆ ಜಲದಿಯನಿಗೆ ಮಾತೆ. ಅಲ್ಲಿ ಹುಟ್ಟಿದಕ್ಕೆ ಎಲ್ಲದಕ್ಕೂ ತಾಯಿ ಕ್ಷೀರಸಾಗರವೇ ಆಗ್ಬೇಕಾಗಿ ಬರುತ್ತೆ, ಆ ಜಲದಿನೇ ಆಗ್ಬೇಕಾಗಿ ಬರುತ್ತೆ. ಅದಕ್ಕೆ ಆಕೆ ತಾಯಿ ಆಗ್ತಾಳೆ. ಆಯ್ತಾ? ಲಕ್ಷ್ಮಿ ನನಗೆ ಸೋದರಿ, ಅದು ಗೊತ್ತಾಯ್ತು. ಯಾಕಂದ್ರೆ ಅವ್ರಿಗೂ ಜೊತೆ ಹುಟ್ಟುತ್ತವರು. ಸುಧಾಕರ ನನಗೆ ಹಿರಿಯ ಅಣ್ಣ. ಸುಧಾಕರ ಅಂದ್ರೆ ಚಂದ್ರ. ಅವನು ಅದೇ ಟೈಮ್ ಹೊರಗಡೆ ಬಂದವನಂತ. ಎಲ್ಲ ಜೊತೆ ಬಂದಿಯಾರ ಅಷ್ಟೇ ಕ್ಷೀರಸಾಗರದಿಂದ. ಅವ್ರಿಗೆಲ್ಲ ಸಂಬಂಧ ಸೃಷ್ಟಿ ಮಾಡಿ ಇಟ್ಟಿಯಾರಲ್ಲಿ. ಆಯ್ತಾ? ಅದಾದ್ಮೇಲೆ ಪಾಂಚಜನ್ಯ ಎಲ್ಲೋ ಕೂತ್ಕೊಂತು. ಮತ್ತೆ ಸಮುದ್ರದಲ್ಲೇ ಇತ್ತಲ್ವಾ ಅಮೃತ. ಪಾಂಚಜನ್ಯ ತನ್ನ ಪರಿಸ್ಥಿತಿಯನ್ನು ನೆನೆದು ಹೇಳಿಕೊಳ್ಳುವ ರೂಪಕವಾಗಿ ಪದ್ಯ ಮೂಡಿ ಬಂದಿದೆ. ಅಥವಾ ಇಲ್ಲಿ ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಪಾಂಚಜನ್ಯ ಅಂತ ಹೇಳಿದ್ದಾರೆ, ಇನ್ನೊಂದು ಅಮೃತ ಕಳಶ ಇದೆಯಲ್ಲ ಅದ್ರದ್ದು ಕವಿ ಕಲ್ಪನೆ ಅದ್ರ ಬಗ್ಗೆನೂ ಇರಬಹುದು ಅಂತ ಎರಡು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದು ತಿರುಕ ಯಾರು? ತಿರುಕ ಯಾರು? ಗುಡ್ ಕ್ವಶನ್. ನಿಮಿಷ. ಇಲ್ಲಿ ಪಾಂಚಜನ್ಯ ಅಂತ ತಕ್ಷಣ ನನ್ಗೆ ತಿರುಕ ಇವನ್ ಬಂದ್ಬಿಡ್ತಾನಲ್ವಾ, ಅರ್ಜುನ ಬರ್ತಾನೆ. ಇಲ್ಲಿ ಅಮೃತ ಕಳಶ ಅಂತಂದ್ರೆ ಅದು ಯಾರ ಕೈ ಸುಮ್ಮನೆ ನಾನು ಬಂದ್ಬಿಟ್ಟು ಒಂದು ಹತ್ರ ಕೆಲ್ಸಕ್ಕೆ ಬರ್ದವ್ರ ಕೈಗೆ ಹೋಗ್ಬಿಡ್ತೀನಿ ಅನ್ನೋ ಭಾವದಿಂದ ಅದು ಹೇಳ್ತೋ ಏನೋ ಅದು ಅಂತ.
ನಾವೀಗ ಯಾರಾದ್ರೂ ಕುಮಾರವ್ಯಾಸ ಭಾರತದಿಂದ ಹುಡುಕ್ ಅರ್ಥ ನೋಡ್ಕೋಬೇಕಾಗಿ ಬರುತ್ತೆ. ಅಂದ್ರೆ ಎಲ್ಲವೂ ಕ್ಷೀರಸಾಗರ ಮಥನದಿಂದ ಬಂದಿರತಕ್ಕಂತ ವಸ್ತುಗಳೇನೆ. ಅದರಲ್ಲಿ ಬಂದ ಒಂದು ವಸ್ತು ಬೇಜಾರು ಮಾಡ್ಕೊಳ್ತಾ ಇದೆ ಅದು ಈ ಸಂದರ್ಭದಲ್ಲಿ. ಓಕೆ, ಇದು ತುಂಬಾ ಕಾಂಪ್ಲಿಕೇಟ್ ಆಗಿ ಎಲ್ರಿಗೂ ಅರ್ಥ ಆಗೋದಕ್ಕೆ ಅದು ಶ್ರಮ ಪಡ್ತಾ ಇದೀವಿ ಅನ್ಸುತ್ತೆ. ಸೊ ಅದನ್ನ ಒಂದ್ಸಲ ನಾನು ಕುಮಾರವ್ಯಾಸ ಭಾರತದಲ್ಲಿ ತೆಗೆದು ನೋಡ್ತೀನಿ. ನನ್ನ ಮನೇಲಿರೋ ಪುಸ್ತಕದಲ್ಲಿ ಏನ್ ಅರ್ಥ ಇದೆ ಅಂತ ಬೇಕಾದ್ರೆ ಒಮ್ಮೆ ತೆಗೆದು ನೋಡ್ತೀನಿ ನಾನು. ಸೌಜನ್, ಇನ್ನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ನಾನ್ ಬೇರೆ ಮಹಾಭಾರತ ಸ್ವಲ್ಪ ನೋಡಕ್ ಸ್ಟಾರ್ಟ್ ಮಾಡಿದೆ. ಇದೇನೋ ತಲೆ ನಾನು ಗೂಗಲ್ ಮಾಡ್ತಾ ಇದ್ದೀನಿ ಆ ಪದ್ಯ ನೋಡ್ಬೋಣ ಅಂತ. ಸರ್ ಮೇಲೆ ಸಿಟ್ಟು ಬರ್ತಾ ಇದೆ. ಏನ್ ಗೊತ್ತಾ, ಏನು ಪ್ರಿಪೇರ್ ಆಗಿಲ್ಲ ಅಂತ ಇಷ್ಟು ಕಷ್ಟದ ಇಟ್ಕೊಂಡ್ ಬಂದಿದ್ದಾರೆ. ಎಲ್ಲಿಂದ ಸಿಕ್ತು ಅಂತ. ಇದಿದೆ ಅಂತ ಕ್ಲೂ ಸಿಕ್ಕಿತ್ತ ಮೊದ್ಲೇನೆ ಅಥವಾ? ಇಲ್ಲ, ಇದು ಅಲ್ಲಿ ಇದ್ರಲ್ಲಿ ಕೂತಿದ್ದೆ, ಡಯಾಗ್ನೋಸ್ಟಿಕ್ ಸೆಂಟರ್ ಕೂತಿದ್ದಾಗ ಏನೋ ಸುಮ್ಮನೆ ನಂಗೆ ಏನಾದ್ರು ಕಾವ್ಯಾತ್ಮಕವಾಗಿ ಯಾವ್ಯಾವ್ದಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಅವಾಗ ಸಿಕ್ಕಿತ್ತು, ಬಟ್ ನಂಗೆ ಏನು ಮಾಡೋಕ್ಕಾಗಿರ್ಲಿಲ್ಲ. ಅದು ಹಂಗೆ ಒಂದ್ ಕಡೆ ಹಾಕ್ಬಿಟ್ಟು ಬಂದಿದ್ದೆ ನಾನು. ಅದು ಹಂಗೆ ಕಾಪಿ ಮಾಡಿ ಇಲ್ಲಿ ಹಾಕ್ದೆ ನಾನು. ಈಗ ಉತ್ತರ ಹೀಗೆ ನೋಡ್ದೆ ನಾನು, ಅಷ್ಟಾಗಿದ್ದಲ್ಲ. ಅಲ್ಲಿ ಅದು ಇಂಗ್ಲಿಷ್ ರಿಡಲ್ಸ್ ಅಲ್ಲಿ ನೋಡಿದಾಗ ಇದು ಗೊತ್ತಾಗಿತ್ತು, ಕಾರ್ನ್. ಸೊ ಹಾಗಾದ್ರೆ ಹಾಗೆ ಒಂಚೂರು ಜ್ಞಾಪಕ ಇತ್ತು. ಬಟ್ ಇದಕ್ಕೆ ಸಮಯ ಕೊಟ್ಟಿದ್ದೆ, ವಿಷ್ಣುವಿಗೆ ಸ್ವಲ್ಪ ಸಮಯ ಕೊಟ್ಟಿದ್ದೆ. ಅದಕ್ಕೆ ಅದು ನಾನೇ ಬರ್ತಿದ್ದ ಒಂಚೂರು ಸಮಯ ಆಡಿತ್ತು. ಒಟ್ನಲ್ಲಿ ಆಯ್ತು, ಗುಡ್. ಆಗ್ಲಿ, ತುಂಬಾ ಚೆನ್ನಾಗಿ ಬಂತು. ಆಯ್ತು. ಅಲ್ಲ, ಇದು ನಾವು ಉಪಕಥೆಗಳ ಬಗ್ಗೆ ಮಾತಾಡ್ತಿದ್ವಿ. ಈ ರೀತಿಯಲ್ಲಿ ಬಂದ, ಅಂದ್ರೆ ಈ ಒಂದು ಶೈಲಿಯಲ್ಲಿ ಮಾಡಿದ ಸಭೆಗಳಲ್ಲಿ ಯಾರಿವನು ಅಂತ ಒಂದ್ ಮಾಡಿದ್ವಿ ಅನ್ಸುತ್ತೆ ಅಲ್ಲ, ಗೆಸ್ ಮಾಡೋದು, ಆ ಒಂದು ಪಾತ್ರವನ್ನ ಗೆಸ್ ಮಾಡೋದು ಈ ಎಪಿಕ್ ಸ್ಟೋರೀಸ್ ಅಲ್ಲಿ. ಅದು ಒಮ್ಮೆ ಮತ್ತೆ ಮಾಡ್ಬೇಕೇನೋ ಅಂತ ಅನಿಸ್ತು. ಈ ಒಗಟಿನ ಸಾಲಲ್ಲಿ ಬಂದ ಕೊನೆಯಲ್ಲಿ ಬಂದ ಪ್ರಶ್ನೆಗಳನ್ನ ನೋಡಿದಾಗ ಸಂಬಂಧದ ಮೂಲಕ ಕಥೆಯನ್ನ ಹಿಡಿದು ಸಂಬಂಧದ ಮೂಲಕ ಯಾರು ಅದು ಅಥವಾ ಯಾವ ವಸ್ತು ಅಂತ ಕೇಳೋದು, ಅದು ಸ್ವಲ್ಪ ನಮಗೂ ಒಂಚೂರು ಅಂದ್ರೆ ನಮ್ಮಂತವ್ರು, ನಾವು ಅಂದ್ರೆ ಸ್ವಲ್ಪ ಕಡಿಮೆ ಟಚ್ ಇರೋರು ನೋಡ್ಕೊಂಬಂದು ಸ್ವಲ್ಪ ಫ್ರೆಶ್ ಆಗತ್ತೇನೋ ಅಂತ, ಕಲ್ತಿದ್ದು ಸ್ವಲ್ಪ ರಿವೈಸ್ ಆಗತ್ತೇನೋ ಅಂತ, ಯಾವತ್ತೋ ಮುಟ್ಟಿರೋದು. ಹಾಗಾಗಿ ನಾನು ಮತ್ತೆ ಯಾರು ಹೇಗೆ ಸಂಬಂಧ ಬರುತ್ತೆ ಅಂತ ಮತ್ತೆ ಓಪನ್ ಮಾಡ್ಕೊಂಡು ನೋಡೋಕ್ ಸ್ಟಾರ್ಟ್ ಮಾಡಿದೆ. ಊಟಪ್ಪ, ಐ ಥಿಂಕ್ ಸಭೆ ಮುಗಿಸೋ ಸಮಯಕ್ಕೆ ಬರೋಣ. 4:15 ಆಯ್ತು ಆಗ್ಲೇ. ನಾವು ಸುಮಾರು 1 ಗಂಟೆ ಅಂದ್ಕೊಂಡ್ವಿ ನಾವು. ಅದು ಯಥಾ ಪ್ರಕಾರ ಒಂದು 1.5 ಗಂಟೆ ಕಾಲಕ್ಕೆ ಹೋಯ್ತದು. ಸೊ ಹಾಗಾಗಿ ಇಲ್ಲ, ಒಳ್ಳೆ ಸಭೆ ಆಯ್ತು. ಸಾಕಷ್ಟು ಒಗಟುಗಳು ನಮಗೆ ಸಿಕ್ಕಿದ್ವು. ಜೊತೆಗೆ ಒಂದು ಮುಖ್ಯವಾಗಿ ಆಗಿತ್ತು ಅಂದ್ರೆ ಇಂಟ್ರಾಕ್ಟಿವ್ ಸಭೆ ಆಯ್ತು. ಸೊ ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಹಾಗಾಯ್ತು. ಇಲ್ಲಾಂದ್ರೆ ಕೆಲವೊಂದು ಸಭೆಗಳಲ್ಲಿ ಏನಾಗುತ್ತೆ ಅಂದ್ರೆ ಯಾರೊಬ್ಬರು ಸ್ಪೀಕರ್ಸ್ ಇರ್ತಾರೆ, ಮಿಕ್ದವ್ರಲ್ಲಿ ಲಿಸ್ನಿಂಗ್ ಮಾಡಲ್ ಇರ್ತೀವಿ. ಹಾಗಾಗಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಆಯ್ತು. ನಂಗೆ ತುಂಬಾ ಧನ್ಯವಾದಗಳು. ಯಾಕೆ ಅಂತಂದ್ರೆ ಎಲ್ರು ನಿಮ್ಮ ಅಂದ್ರೆ ಯಾರು ನಾವು ಒಗಟುಗಳನ್ನ ಬಿಟ್ಟಿಲ್ಲ ಅನ್ನೋದು ಮಾತ್ರ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಈಗ ನಾನು ಕಳೇಶ್ವರ ರಾವ್ ಅಂದ್ರೆ ನಮ್ದು ಬಿಡಿಯಪ್ಪ ನಮ್ಮೆಲ್ಲ ಒಂಚೂರು ಗೊತ್ತಿದೆ ಅಂತ ಏನೋ ಒಂದು ಇದ್ರಲ್ಲಿ ಬಂದಿರ್ತೀವಿ. ಅಂದ್ರೆ ನಿಮ್ಗೆ ಈಗಿನ ಜನರೇಷನ್ಸ್ ಅಂದ್ರೆ ನೀವುಗಳೆಲ್ಲ ಸಾಕಷ್ಟು ತಗೊಂಡ್ ಬಂದ್ರಿ, ಅದು ಜೊತೆಗೆ ಉತ್ತರಗಳನ್ನ ಕೊಟ್ರಿ. ಅದು ಬಹಳ ಖುಷಿ ಆಯ್ತು. ಸೊ ಹಾಗಾಗಿ ನೋಡೋಣ, ಇದನ್ನೆಲ್ಲ ಒಂದ್ ಕಡೆ ದಾಖಲೆ ಮಾಡ್ಬೋದು, ಇರುತ್ತೆ, ಇಲ್ಲ ಅಂತಿಲ್ಲ. ಬೇಕಾದ್ರೆ ಸಣ್ಣ ವಿಡಿಯೋಸ್ ಮಾಡ್ಬೋದು. ನನಗೆ ಸಾಕಷ್ಟು ಒಗಟುಗಳು ಸಿಕ್ಕಿದೆ. ಸೊ ಹಾಗಾಗಿ ನೋಡ್ಬೋದು. ಓಕೆ, ಸ್ನೇಹ ಅವ್ರ ಕಡೆ ಒಗಟನ್ನು ಹೇಳ್ತೀನಿ ಅಂತಿದ್ದಾರೆ. ಹೇಳಿ ಮೇಡಮ್. ಕಡೆ ಒಗಟು ನಿಜವಾಗ್ಲೂ ಕಡೆ ಒಗಟಾಗ್ಬೇಕು. ಅದೇ ಎಲ್ರಿಗೂ ಗೊತ್ತಿರೋ ಟೈಮ್ ಜಾಸ್ತಿ ತಗೊಳಲ್ಲ. ನಾನು ಇನ್ನೊಂದು ಸಭೆಯಲ್ಲಿರೋದ್ರಿಂದ ವಿರಮಿಸ್ತಾ ಇದ್ದೇನೆ. ಚಕ್ರಾಕಾರದ ಬಾವಿ, ನಾರಾಯಣ ಕಟ್ಟಿಸಿದ ಬಾವಿ, ಬಗ್ಗಿ ನೋಡಿದರೆ ಒಂದು ತೊಟ್ಟು ನೀರಿಲ್ಲ, ನಾನು ಯಾರು? ಅಲ್ಲ, ಚಕ್ರಾಕಾರದ ಬಾವಿ, ನಾರಾಯಣ ಕಟ್ಟಿಸಿದ ಬಾವಿ, ಬಗ್ಗಿ ನೋಡಿದರೆ ಒಂದು ತೊಟ್ಟು ನೀರಿಲ್ಲ. ಕಿವಿ
ಅಲ್ವಾ? ನೋಡಿದ್ರೆ ಜಾಸ್ತಿ ಟೈಮ್ ಶಂಖ. ತಗೊಂಡಿಲ್ಲ ಅದಕ್ಕೆ. ನಾರಾಯಣ್ ಭಟ್ರು ಹೇಳ್ಬಿಟ್ರು. ಯಾಕೆಂದ್ರೆ ನಾರಾಯಣ್ ಅವ್ರು ಅಲ್ಲ ಪೂರ್ವಭಾವಿ ಅದು. ಅಲ್ಲ ನಾನೇ ಕಟ್ಸಿದ್ದಲ್ಲ ಗೊತ್ತು ನಂಗೆ ಅದಕ್ಕೆ. ಮೇಡಮ್ ಅದನ್ನೇ ಇನ್ನೊಂದ್ ರೀತಿಯಲ್ಲಿ ಮೊದ್ಲಲ್ಲಿ ಕೇಳಲಾಗಿತ್ತು. ಅಂಕುಡೊಂಕಿನ ಬಾವಿ ಇಣಕ್ ನೋಡಿದ್ರೆ ಒಂಚೂರು ಇದಿಲ್ಲ ಅಂತ ಹೇಳಿ ನಮಿತಾ ಅವ್ರು ಕೇಳಿದ್ರು ಅನ್ಸುತ್ತೆ. ಸಭೆಯ ಮೊದ್ಲಲ್ಲಿ ಅದ್ ಸ್ವಲ್ಪ ಚೇಂಜ್ ಆಗಿ ಬಂದಾಗ ನೋಡಿ ಸಮಯ ತಕೊಂಡ್ಬಿಡ್ತು ನಮ್ಗೆ. ಅದಂದ್ರೆ ಒಂಚೂರು ಫ್ಲಾಶ್ ಆಗಕ್ ಟೈಮ್ ಆಯ್ತು ಅಷ್ಟೇ. ನನಗೆ ನನ್ನ ಹೆಸರು ಬಂದ್ ಕೂಡ ನಂಗೆ ಕಿವಿ ನೆಟ್ಟಿಗಾಯ್ತು, ಹಂಗಾಗಿ ಕಿವಿನೇ ಅದು ಅಂತ. ನನ್ಗ್ ಗೊತ್ತು. ಇದೊಂದು ತಮಾಷೆಯ ಒಂದು ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ, ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ನಾರಾಯಣ ಈ ಯಾವುದೇ ವಿಚಾರದಲ್ಲೂ ಯೋಚನೆ ಮಾಡಿರಲ್ಲ. ಈ ಏನು ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಿರುವಂತ ಅಷ್ಟು ಒಗಟುಗಳಿಗೆ ಯೋಚನೆ ಮಾಡಕ್ ಕುತ್ಕೊಂಡಿರ್ತಾರೆ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಅವರು ಯೋಚನೆ ಶುರು ಮಾಡೋದು ಅವಾಗ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಡ್ಕೋತಾ ಇರ್ತೀವಿ. ಯಾವಾಗ ಈ ಕಥೆಗಳದ್ ಬರುತ್ತೋ ಅವಾಗ ಎಚ್ಚರವಾಗ್ತಾರೆ ಅಂತ ಹೇಳಿ ತುಂಬಾ ಇಷ್ಟವಾಗುವಂತ. ಅಲ್ಲ ನಂಗೆ ತಲೆ ಓಡೋದೇ ಅವಾಗ, ಬೇರೆ ಟೈಮಲ್ಲಿ ನೀವೆಲ್ಲ ಹೇಳ್ತಾನೆ ಇರ್ತಾರೆ, ನಂಗೆ ತಲೆನೇ ಓಡೋದು. ಸ್ಟಾರ್ಟ್ ಮಾಡಿರಲ್ಲ, ಅದು ನಿಮಗ್ ತುಂಬಾ ಹತ್ರ ಅನ್ಸುತ್ತೆ. ಅದಕ್ಕೆ ಸರ್ ನಾನು ಹೇಳಿದ್ದು ಆ ಪೌರಾಣಿಕ ಕಥೆಗಳ ಮೇಲಿನ ಪ್ರಶ್ನೆಗಳು ಯಾರಿಗೂ ನಾನು ಮಾಡಿದ್ವಲ್ಲ, ಅದು ಇನ್ನೊಂದ್ಸಲ ಮಾಡಿ 6 ತಿಂಗಳ ನಂತರ ನಾನು ಓದ್ಕೊಂಡ್ ಬರ್ತೀನಿ, ನೋಡೋಣ ಎಷ್ಟು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಈ ಸಲ ಬಿಟ್ಕೊಡಲ್ಲ, ತುಂಬಾ ನನಗೆ ನಿಮ್ಗೆ ಕಾಂಪಿಟೇಷನ್ ಮಾಡೋಣ, ನನಗೆ ನಿಮ್ಗೆ ಕಾಂಪಿಟೇಷನ್ ಮಾಡೋಣ. ಹೌದು, ನಾರಾಯಣ ಅವರೇ ಎಷ್ಟು ಅಲ್ಲ ಬಂದು 10% ಬಂದ್ರು ಸಾಕು, ತುಂಬಾ ಖುಷಿ ಆಗ್ಬಿಡುತ್ತೆ. ನೀವೇ ಗೆದ್ದಂಗೆ ಅವಾಗ. ಬಾಲಕಾಂಡವನ್ನು ಒಂದು ಓದ್ಕೊಂಡ್ಬಂದು ಅದ್ರಲ್ಲೊಂದು ಮಾಡಿದ್ರೆ ಒಂದು 30-40 ಪ್ರಶ್ನೆಗಳು ಬರ್ಕೊಂಡ್ ಬಂದ್ರೆ ಎಲ್ರಿಗೂ ಒಂದ್ ರೌಂಡ್ ಓದೋದಕ್ಕೆ ಏನಿಲ್ಲ, ಒಂದಿನ 2 ದಿನದಲ್ಲಿ ಮುಗ್ದೋಗುತ್ತೆ ಬಾಲಕಾಂಡ. ಆ ಕಥೆಗಳನ್ನ ಓದ್ಕೊಂಡ್ ಬಂದು ಈಗ ನಾ ಕೇಳಿದ್ನಲ್ಲ, ವಿಭಾಂಡಕನ ಪುತ್ರನ ಹೆಸರೇನು, ಆ ತಕ್ಷಣ ಋಷ್ಯಶೃಂಗ ಅಂತ ಗೊತ್ತಾಗ್ಬೇಕು. ಈಗ ಆ ರೀತಿ ಅಲ್ವಾ? ಸೊ ಹಾಗಾಗಿ ನಿಮ್ಗೆ ಅವನ್ ಸಾಗರನ ಪುತ್ರನ ಹೆಸರುಗಳು, ಅಶುಮಂತ ಮತ್ತೆ ಇವನ್ ಹೆಸರು ಬರ್ಬೇಕಲ್ಲಿ, ಅದು ಬರ್ಬೇಕು. ಆ ತರದಕ್ಕೆ ಬಂದಾಗ ಆಮೇಲೆ ಅಲ್ಲಿ ಯಾರೋ ಇನ್ನೊಬ್ಬ ಬರ್ತಾನಲ್ಲ, ಗೂನ್ ಬೆನ್ನೋರ್ಗೆ ಅವ್ನ ಹೆಣ್ಮಕ್ಳನ್ನ ಕೊಡಕ್ ಹೋಗಿರ್ತಾನೆ, ಇನ್ನೊಂದೇನೋ ಆಗಿರುತ್ತೆ. ಸೊ ಆ ತರದ್ದು ಅಲ್ಲೊಂದಷ್ಟು ಹೆಸರುಗಳು ಬರುತ್ತೆ. ತುಂಬಾ ವಿಚಿತ್ರವಾಗಿ ಬರುತ್ತೆ. ಅಲ್ಲಿ ತಾಟಕಿ ಸಂಹಾರದಲ್ಲಿ ಒಂದಷ್ಟು ಬರುತ್ತೆ, ಇನ್ನೊಂದೇನೋ ಬರುತ್ತೆ, ಈ ಗಂಗಾವತರಣದಲ್ಲಿ ಒಂದಷ್ಟು ಕಥೆಗಳು ಬರುತ್ತೆ. ನಿಮ್ಗಲ್ಲಿ ಹೋಗ್ತಾ ನಮ್ಗೊಂದು 40-50 ಕ್ವಶನ್ಸ್ ಒಂಥರ ನೀಟ್ ಟಕ 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 ಕೊಟ್ಬಿಡೋದು. ಇವಾಗ ಸ್ವಲ್ಪ ಇವರು ಹೋಮ್ವರ್ಕ್ ಮಾಡ್ತಾರೆ. ಇವಾಗ ಒಂದು 10-20 ಮಾಡ್ಬೋದು. ಇದು ಒಳ್ಳೆ ಐಡಿಯಾನೇ. ಇದನ್ನ ಮಾಡಿ ಜಿಯೋಗ್ರಫಿ ಎಲ್ಲ ಸೇರಿಸಿ ಚಿತ್ರಾನ್ನ ಮಾಡಿ ಒಂದು ಗೊತ್ತಾಗದೆ ಆ ತರ ಮಾಡ್ಬಿಡೋದು. ಅವ್ರು ಈಗ ಹೋಗ್ತಾ ಇದ್ದಾರೆ, ನದಿ ದಾಟಿದ ನದಿ ಹೆಸರೇನು, ಆತರ ಏನೋ ಒಂದ್ ಮಾಡ್ಕೊಂಡು ಹೋದ್ರೆ ಅದು ಎಲ್ಲೆಲ್ಲೋ ಹೋಗುತ್ತದು. ನಿಮ್ಗೆ ಒಟ್ನಲ್ಲಿ ಅದು ಇಡೀ ಕಥೆಯ ಒಂದು ಸಾರಾಂಶನೂ ತುಂಬದಾಗುತ್ತೆ. ಜೊತೆಗೆ ಇಡೀ ಬಾಲಕಾಂಡದ ಒಂದು ಪ್ರಮುಖ ಘಟ್ಟಗಳು, ಪ್ರಮುಖ ಹೆಸರುಗಳು, ಪ್ರಮುಖ ವ್ಯಕ್ತಿಗಳು ಎಲ್ಲ ಪರಿಚಯ ಆಗ್ತವೆ. 50 ಪ್ರಶ್ನೆ ಮಾಡೋದು ಸಾಕು, ಒಂದು ಗಂಟೆ ಕಾಲ ಸಾಕು. ರಾಮಾಯಣದ ಒಗಟುಗಳು ಅಂತಾನೆ ಸಭೆ. ಒಗಟುಗಳಲ್ಲ, ನಮ್ಮ ಪ್ರಶ್ನೆಗಳು. ಬಾಲಕಾಂಡದ ಅಷ್ಟೇ, ಬಾಲಕಾಂಡದ ಮೇಲೆ ಪ್ರಶ್ನೆ ಒಳಗಳಷ್ಟೇ ನಮ್ಗೆ. ರಾಮಾಯಣದ ಒಗಟುಗಳು ಅಂತಾನೆ ಸಭೆ. ಒಗಟುಗಳು ಭಾಗ 2 ರಾಮಾಯಣ ಇಷ್ಟೇ. ಬಾಲಕಾಂಡವನ್ನು ಕೊಟ್ಟು ಎಲ್ರಿಗೂ ಯಾರಿಗಾಗುತ್ತೋ ಒಂದ್ ರೌಂಡ್ ಓದಿ ಅಂತ. ಓದೋದಕ್ಕೆ ಏನಿಲ್ಲ, ಅದು ಬಹಳ ಸರಳ ಇದೆ, ತುಂಬಾ ಚಿಕ್ಕದಿದೆ. ಎಲ್ಲರೂ ಓದ್ಕೊಂಡ್ ಬಂದ್ರೆ ಇದು ಇಂಪ್ರಾಂಪ್ಟಿವ್ ಆಗಿ ಬಂತು ಸರ್. ಇದು ನಾವು ಯೋಚನೆ ಮಾಡಿ ಆ ಕ್ಷಣದಲ್ಲಿ ನಮ್ಗೆ ಎಷ್ಟು ತೋಚ್ತೋ ಅದ್ರಲ್ಲಿ ಉತ್ತರ ಕೊಟ್ವಿ. ಪರೀಕ್ಷೆ ರೀತಿ ಪೂರ್ತಿ ಓದ್ಕೊಂಡ್ ಬಂದ್ ಬಾಲಕಾಂಡ ಅಂತಾನೆ ಸ್ಪೆಸಿಫೈ ಮಾಡ್ಬಿಟ್ರೆ ಪ್ರಾಯಶಃ ಎಲ್ರು ಓದ್ಕೊಂಡ್ ಬಂದ್ಬಿಡ್ತಾರೇನೋ ಅಂತ. ಅಥವಾ ತುಂಬಾ ಸರಳ ಇದೆ, ಯಾಕಂದ್ರೆ ಅದು ಆ ಪುಸ್ತಕದಲ್ಲಿ ಬರೀ ಅರ್ಧ ಪುಟ ತಪ್ಪ ಅಕ್ಷರ ಇರ್ತಿದೆ. ಅಂದ್ರೆ ಸರಿಯಾಗಿ ಕೂತ್ರೆ ಒಂದು 2-3 ವರ್ಷ ಮುಗ್ದೋಗುತ್ತದೆ, ಇಡೀ ಬಾಲಕಾಂಡ ಮುಗ್ದೋಗುತ್ತೆ. ಆ ಲೆಕ್ಕಕ್ಕೆ ಇಲ್ಲಿ ಇರೋರೆಲ್ಲ ಓದ್ತೀನಿ ಅಂದ್ರೆ ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಎಲ್ರು ಕಳಿಸ್ಬಿಟ್ಟು ನಾವು ಅದನ್ನ ಪ್ರಯತ್ನ ಮಾಡಿ ಒಂದು 15 ದಿವಸ ಟೈಮ್ ಕೊಟ್ಟು ಖಂಡಿತ ನಾನ್ ಬೇಕಾದ್ರೆ ಪ್ರಶ್ನೆ ಪ್ರಿಪೇರ್ ಮಾಡ್ಬಿಡ್ತೀನಿ. ಸೊ ನಾನು ದೂರ ಹೊಡ್ಕೊಂಡ್ಬಿಡ್ತೀನಿ, ಮಾಡ್ಬೋದು. ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗುತ್ತೆ. ಇಟ್ ವಿಲ್ ಬಿ ಎ ಗುಡ್ ಪ್ಲೇಸ್, ಗುಡ್ ಥಿಂಗ್ ಟು ಪ್ರಿಪೇರ್. ಕ್ಷಮಾವೇದ ಕೊಟ್ಬಿಟ್ರಂತೂ ಅವರಿಬ್ಬರು ಆ ಪ್ರಶ್ನೆಗಳನ್ನೇ ಇನ್ನೂ ಕಷ್ಟ ಮಾಡಿ ಬೇಕಾದ್ರೆ ಇನ್ನೂ ಅದಕ್ಕೆ ಬೇರೆ ಬೇರೆ ಬಾಲ ಹಚ್ಚಿ ಗೊತ್ತಾಗದೆ ಹೆಂಗ್ ಮಾಡ್ತಾರೆ. ಸೌಜನ್ಯಗೆ ಮಾತ್ರ ಗೊತ್ತಾಗ್ಬಾರ್ದು, ಹಂಗ್ ಮಾಡ್ತಾರೆ. ಪೂರ್ಣವಾಗಿ ಮಾಡ್ತಾರೆ ಅವರು. ಪೂರ್ಣವಾಗಿ ಅದು ಇದೊಂದು ರೀತಿ. ಈ ದ್ರೌಪದನ್ನ ಬಿಲ್ ಇತ್ತಲ್ಲ, ಅರ್ಜುನ ಮಾತ್ರ ಎದೇರಿಸ್ಬೇಕು ದ್ರೌಪದಿನ ಮದುವೆ ಆಗಕ್ಕೆ. ಆತರ ಸೌಜನ್ಯಗೆ ಮಾತ್ರ ಗೊತ್ತಾಗ್ಬಾರ್ದು, ಆತರ ಮಾಡ್ತಾ ಇರ್ಬೇಕಾರೆ ಅವರು.
ಇನ್ ಎಲ್ಲರಿಗೂ ಗೊತ್ತಾಗ್ಬೇಕು, ಸೌಜನ್ಯಾಗ ಮಾತ್ರ ಇಲ್ಲ ಇಲ್ಲ ಗೊತ್ತಾಗ್ಬಾರ್ದು. ಇಲ್ಲ ಇಲ್ಲ ಅಣ್ಣಂಗ್ ಗೊತ್ತಾಗ್ಬಾರ್ದು, ಸೌಜನ್ಯಾಗ ಮಾತ್ರ ಗೊತ್ತಾಗ್ಬೇಕು, ಹಂಗ್ ಮಾಡೋದು. ಕರೆಕ್ಟ್, ಹಂಗ್ ನನ್ ಮಾಡಿ. ಮೇಲೆ ಕರುಣೆ ಇದೆ ಅಟ್ಲೀಸ್ಟ್ ಈ ವಿಚಾರದಲ್ಲಿ. ಸಿಕ್ಕಾಕ್ಸ್ಬೇಡಿ. ಹೌದು. ಹಾಗಾಗಿ ನೋಡೋಣ, ಹಂಗ್ ಮಾಡೋದಾದ್ರೆ ಮಾಡಿ. ಜಸ್ಟ್ ಇಲ್ಲ, ಮಾಡೋಣ. ನಮಗ್ ಸಣ್ಣ ವಯಸ್ಸಿಂದ ಸಣ್ಣ ವಯಸ್ಸಿಂದನೂ ಅಣ್ಣ ಅಕ್ಕನ್ಕಿಂತ ಜಾಸ್ತಿ ಇದ್ ಮಾಡ್ಬೇಕು ಅಂತ ಅವರೇ ನಮ್ಗೆ ಬೆಂಚ್ ಮಾರ್ಕ್ ತರ. ಅದಕ್ಕೆ ಇದಾದ್ರೂ ಒಂದ್ ಚಾನ್ಸ್ ಸಿಗ್ಲಿ ಅಂತ. ಹಂಗೆ ಹೌದು, ಈಗ ಚಾನ್ಸ್ ಸಿಕ್ಕಿದೆ ನೋಡಿ, ಪ್ರಶ್ನೆ ಮಾಡೋ ಚಾನ್ಸೇ ಸಿಕ್ಬಿಟ್ಟಿದೆ. ಹೀಗಾಗಿ ಪ್ರಶ್ನೆ ರೆಡಿ ಮಾಡೋದು, ಕ್ವಶನ್ ಪೇಪರ್ ರೆಡಿ ಮಾಡೋ ಓನರ್ಶಿಪ್. ಅಲ್ಲ ಅವನ ಇದು ವಿಚಾರ ಹೇಳ್ಬೇಕು ಅಂದ್ರೆ ಈಗ ನನಗೆ ತುಂಬಾ ಮನಸ್ಸಿನಲ್ಲಿ ಬರ್ತಾ ಇದ್ದಿದ್ದು, ಸರ್ ಹತ್ರ ಕೂಡ ಮಾತಾಡಿದ್ದೆ. ಈಗಿನ ಈಗ ಒಗಟು ಅಂತ ನಾವು ತಂದ್ವಿ, ಈಗಿನ ಮಕ್ಕಳು ಆಡೋದೇ ಇಲ್ಲ ಅನ್ನೋದು ಆಗಿದೆ. ಅಂದ್ರೆ ಮೊಬೈಲ್ ಮುಂದೆ ಕುತ್ಕೊಳ್ಳೋದಾಗ್ಲಿ ಅಥವಾ ಅವ್ರಿಗೆ ಸಿಗ್ತಾ ಇರುವಂತಹ ಸಂಪನ್ಮೂಲ ತುಂಬಾ ಕಡಿಮೆ ಆಗ್ತಿರೋದ್ರಿಂದ, ಅಂದ್ರೆ ಬೇಕಾಗಿರೋ ಸಂಪನ್ಮೂಲ ಏನ್ ಕೊಡ್ಬೇಕು ಅಂತ ಪೋಷಕರು ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಕಂಪೈಲೇಷನ್ ಏನಿದೆ ಬಾಲಕಾಂಡದ್ ಮಾಡಿದ್ರು ಇದು ಆದ್ರೂ ಕೂಡ ಒಳ್ಳೆಯ ಒಂದು ರಿಸೋರ್ಸ್ ಆಗುತ್ತೆ ಅವರಿಗೂ ಅಂತ ಹೇಳಿ. ಕಥೆಗಳ ರೂಪದಲ್ಲಿ ನಾವು ಬಾಲಕಾಂಡನೇ ಪ್ಲೇಲಿಸ್ಟ್ ಕೊಡ್ಬೋದು, ಅಥವಾ ಈಗ ನಾವು ಮಾಡಿದ್ರು ಒಗಟಿನ ಸಭೆ ಮಾಡಿದ್ರು ಅದು ಕೂಡ ಒಳ್ಳೆ ಮಕ್ಳು ಕುತ್ಕೊಂಡು ಕೇಳ್ಬೋದು, ಅದನ್ನ ಅರ್ಥ ಮಾಡಿಸ್ಬೋದು. ಪೋಷಕರು ಅದನ್ನ ಮತ್ತೆ ನಿಧಾನಕ್ಕೆ ಪ್ಲೇ ಮಾಡಿ ಒಳ್ಳೆ ಮೆಟೀರಿಯಲ್ ಆಗತ್ತೆ ಅಂತ ಅನ್ಸ್ತು ನೋಡೋದಕ್ಕೆ. ಸುಮಾರಾಗಿದೆ, ಇವತ್ತೊಂದು 30-40 ಮೇಲಾಗಿದೆ ಒಗಟುಗಳು. ಚೆನ್ನಾಗಾಯ್ತು. ಇಲ್ಲ, ರಾಮಾಯಣದ್ದು ಒಂದು ಒಳ್ಳೆಯ ಕಲ್ಪನೆನೇ ಅದು, ಅದೊಂದು ಒಳ್ಳೆ ಚೆನ್ನಾಗಿ ಮಾಡ್ಬೋದು. ಖುಷಿ, ಅದನ್ನ ನೋಡೋಣ. ಸರಿನಪ್ಪ, ಹಾಗಿದ್ರೆ ಆಲ್ಮೋಸ್ಟ್ 4:40 ಆಗ್ತಾ ಬಂತು. ಏನ್ ಕಟ್ ಆಗ್ಲಿಲ್ಲ, ಸೊ ಹಾಗಾದ ಸಮಸ್ಯೆ ಏನಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಜೊತೆ ಕೊಡೆಯವರೆಗೂ ಇದ್ದೀರಾ, ಪ್ರವೀಣ, ಸ್ನೇಹಲತಾ, ಯಶಸ್ವಿನಿ, ನಮಿತಾ, ನಾರಾಯಣ, ನಮ್ಮ ನಾರಾಯಣ ಇದ್ದಂದ್ರೆ ನಾರಾಯಣ, ಕ್ಷಮಾ, ಸೌಜನ್ಯ, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ.